ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ಪ್ರಾಯೋಜಕರಾದಂಥ ನಟರಾಜನ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 149ನೇ ಶ್ಲೋಕದಲ್ಲಿ ದೇಹಾತ್ಮ ಬುದ್ಧಿಯನ್ನು ತೊಡೆದು ಹಾಕುವುದಕ್ಕೆ ಯಾವುದರಿಂದ ಸಾಧ್ಯ ಇಲ್ಲ, ಅದಕ್ಕೆ ಇರುವಂತಹ ಉಪಾಯ ಯಾವುದು ಎನ್ನುವಂತಹ ವಿಚಾರ ಬಂದಿತ್ತು. ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಗಾಳಿಯಿಂದಾಗಲಿ, ಬೆಂಕಿಯಿಂದಾಗಲಿ ಆ ಅನಾತ್ಮ ಬುದ್ಧಿಯನ್ನು, ದೇಹಾತ್ಮ ಬುದ್ಧಿಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ಹೇಳಿ ನಚ ಕರ್ಮಕೋಟಿಭಿ, ಕರ್ಮಕೋಟಿಗಳಿಂದಲೂ ಸಹ, ಅಂದರೆ ಕೋಟಿ ತರಹದ ಕರ್ಮಗಳಿಂದಲೂ ಈ ದೇಹಾತ್ಮ ಬುದ್ಧಿಯನ್ನು ತೊಡೆದು ಹಾಕೋದಕ್ಕೆ ಆಗೋದಿಲ್ಲ ಅಂತ ಬಂದಿತ್ತು. ಅದಾದ ಮೇಲೆ ಇದರ ಮೇಲೆ ಒಂದು ಪ್ರಶ್ನೆ ಏನು ಅಂದರೆ, ನಮ್ಮಲ್ಲಿ ಈ ಶ್ರುತಿಯನ್ನು, ವೇದವನ್ನು ಪ್ರಮಾಣ ಅಂತ ನಾವು ಅಂಗೀಕರಿಸ್ತೇವೆ. ವೇದ ಕರ್ಮಕ್ಕೂ ಸಹ ಅದರದ್ದೇ ಆದಂಥ ಸ್ಥಾನ ಇದೆ ಅಂತ ಹೇಳುತ್ತೆ. ಹಾಗಾಗಿ ಕರ್ಮಣಾಂ ವೈದಿಕಾನಾಂ ನಿತರಾಂ ಅನಪೇಕ್ಷಿತ ಶಂಕಾಯಾಂ, ಹೀಗಿರುವಾಗ ಶ್ರುತಿಯೇ ತಿಳಿಸಿದಂತಹ ಆ ವೇದೋಕ್ತ ಕರ್ಮಗಳಿಂದಲೂ ಆಗೋದಿಲ್ಲ ಅಂತಾದರೆ ಅವುಗಳಿಗೆ ಏನು ಬೆಲೆ ಬಂದಾಗಾಯಿತು ಎನ್ನುವಂತಹದ್ದು ಒಂದು ಪ್ರಶ್ನೆ. ದಯವಿಟ್ಟು ಒಂದು ನೆನಪಿಟ್ಟುಕೊಳ್ಬೇಕು, ನಾನು ಎತ್ತಿದಂತಹ ಈ ಎಲ್ಲ ಸಂಶಯಗಳು ನಿಮ್ಮ ಕೈಯಲ್ಲಿರುವಂತಹ ಪುಸ್ತಕಗಳಲ್ಲಿ ಸಂಶಯ ಆಗಿ ಇರುವುದಿಲ್ಲ. ಯಾಕೆಂದರೆ ಇಲ್ಲಿ ವ್ಯಾಖ್ಯಾನವನ್ನು ಬರೆದವರು ಜೀವನ್ಮುಕ್ತರು, ಅಲ್ಲಿಯವರು ಎಂಥವರು ನನಗೆ ಗೊತ್ತಿಲ್ಲ. ಬರೀ ಮೂಲ ಶ್ಲೋಕಗಳನ್ನು ಅಷ್ಟೇ ಇಟ್ಕೊಂಡಾಗ ಈ ಶ್ಲೋಕದ ಈ ಸಾಲಿನಲ್ಲಿ ಇಂತಹ ಒಂದು ಸಂಶಯ ಪ್ರಶ್ನೆ ಉದ್ಭವ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದರೆ ಜ್ಞಾನಿಗಳ ಕಣ್ಣಲ್ಲಿರುವ ಶಕ್ತಿ ನಮ್ಮ ಕಣ್ಣಲ್ಲಿ ಇರೋದಿಲ್ಲರಿ. ಹಾಗಾಗಿ ನಮ್ಮ ಹೊರಗಣ್ಣಿಗೆ ಕಾಣದ್ದು ಅವರ ಜ್ಞಾನದ ಕಣ್ಣಿಗೆ ಕಾಣುತ್ತೆ. ಅದು ಬರೇ ಜ್ಞಾನದ ಕಣ್ಣಲ್ಲ, ಅದು ಅನುಗ್ರಹದ ಕಣ್ಣು. ಹಾಗಾಗಿ ಸಾಧಕರನ್ನು ಅನುಗ್ರಹಿಸಬೇಕು ಅನ್ನುವಂಥ ಆ ದೃಷ್ಟಿ ಇರುತ್ತಲ್ಲ, ಅದಕ್ಕೆ ಸಮಾನವಾದಂಥ ಕಣ್ಣು ಇನ್ನೊಂದು ಇರಲಾರದು. ಹಾಗಾಗಿ ಜ್ಞಾನಿಗಳಿಗೆ
ಲೋಕದ ಸಾಮಾನ್ಯ ಜನರ ಕಣ್ಣಿಗೆ ಕಾಣದೇ ಇರುವಂಥ ಸದ್ವಿಚಾರಗಳು ಹೆಚ್ಚು ಗೋಚರಿಸ್ತವೆ. ಹಾಗೆ ತಾನು ಕಂಡುಕೊಂಡಂಥ ಆ ವಿಚಾರ ಲೋಕದಲ್ಲಿರುವಂಥ ಸಾಧಕರಿಗೆ, ಮುಗ್ಧರಿಗೆ, ಭಕ್ತರಿಗೆ ತಲುಪಬೇಕು ಅಂತ ಔದಾರ್ಯದಿಂದ ಅದನ್ನು ಉಲ್ಲೇಖ ಮಾಡ್ತಾರೆ ಅವರು. ನಾವು ಸ್ವಾರ್ಥಿಗಳಾಗಿ ಅಂಥದ್ದನ್ನು ಇದು ನನಗೆ ಮಾತ್ರ ಗೊತ್ತಲ್ಲ ಅಂತ ಬೀಗುತ್ತೇವೆ. ಅದು ನಮಗೂ ಅವರಿಗಿರುವಂಥ ವ್ಯತ್ಯಾಸ. ಈ ಹಿನ್ನೆಲೆಯಲ್ಲಿ ಗುರುಗಳು ಆ 150ನೇ ಶ್ಲೋಕ ಯಾಕೆ ಬಂತು ಹೇಳೋದಕ್ಕೆ ಈ ಮಾತನ್ನು ಉಲ್ಲೇಖಿಸ್ತಾರೆ ಅವರವರು. ಕರ್ಮಕೋಟಿಭಿ ಇತ್ಯುಕ್ತತ್ವಾತ್, ಕರ್ಮಕೋಟಿಗಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಅಪೌರುಷೇಯವಾದಂತಹ ವೇದವಾಣಿ ಏನು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡ ಹಾಗಾಯಿತು. ಅದಕ್ಕೆ ಸಮಾಧಾನ ಹೇಳಲಿಕ್ಕೆ ಹೊರಟಿದೆ ಮುಂದಿನ ಶ್ಲೋಕ. ಇಲ್ಲ, ಕರ್ಮಕ್ಕೆ ಅದರಿದ್ದಾದ ಸ್ಥಾನ ಉಂಟು. ಏನು ಕೇಳಿದರೆ, ಕರ್ಮ ಎನ್ನುವಂಥದ್ದು ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳಿತದೆ. ಹಾಗೆ ಆ ಕೊಳೆ ಅಳಿದಾಗ ಅಲ್ಲಿ ಭಕ್ತಿ ಪ್ರಕಟವಾಗ್ತದೆ. ಭಕ್ತಿ ಪ್ರಕಟವಾದಾಗ ಅಂಥ ಮನಸ್ಸು ಧ್ಯಾನಕ್ಕೆ ಯೋಗ್ಯವಾಗ್ತದೆ. ಧ್ಯಾನಕ್ಕೆ ಯೋಗ್ಯವಾದಂಥ ಮನಸ್ಸು ಮುಂದೆ ಸಮಾಧಿಗೆ ಹೋಗ್ತದೆ. ಸಮಾಧಿಗೆ ಹೋಗುವ ಮನಸ್ಸಿನಲ್ಲಿ ಭಗವಂತನ ಅನುಭವ ಆಗ್ತದೆ. ಇದು ಹಂತ ಹಂತವಾಗಿ ಅದನ್ನು ಶ್ಲೋಕದಲ್ಲಿ ಭಗವತ್ಪಾದರು ವಿಶುದ್ಧ ಬುದ್ಧೇಹೇ ಪರಮಾತ್ಮ ವೇದನಂ ಅಂತ ಇಷ್ಟು ಹೇಳಿಬಿಟ್ರು. ಆ ಶುದ್ಧವಾದಂಥ ಬುದ್ಧಿಯಲ್ಲಿ ಪರಮಾತ್ಮ ಅನುಭವ ಆಗ್ತದೆ ಅಂತ. ಅದನ್ನು ಹೇಗೆ ಅಂತ ಗುರುಗಳು ತಮ್ಮ ವ್ಯಾಖ್ಯಾನದಲ್ಲಿ ಹಂತ ಹಂತವಾಗಿ ಹೇಳ್ತಾ ಹೋಗಿದ್ದಾರೆ. ಈ ವ್ಯಾಖ್ಯಾನವನ್ನು ನಾನು ನಿನ್ನೆ ದಿವಸ ತಿಳಿಸಿದ್ದೇನೆ ಹೇಗೆ ಅಂತೆಲ್ಲ. ಅದರ ಮೇಲೆ ನಾನು ವೈಯಕ್ತಿಕವಾದ ಒಂದು ಸಂಶಯವನ್ನು ಎತ್ತಿದ್ದೆ. ಅಲ್ಲ, ಈ ವಿಷಯ ಇಲ್ಲಿ ಮಾತ್ರನೋ ಅಥವಾ ಬೇರೆ ಕಡೆಗೂ ಎಲ್ಲಾದರೂ ಸಿಗತ್ತಾ ಅಂತ. ಯಾಕೆಂದರೆ ವೇದಾಂತದ ವಿಷಯ, ಗ್ರಂಥಸ್ಥವಾದ ವಿಷಯಕ್ಕೆ ಒಬ್ಬ ವ್ಯಕ್ತಿ ನಮಗೆ ಉದಾಹರಣೆಯಾಗಿ ಸಿಕ್ಕಿಬಿಟ್ರೆ ಥೇರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡೂ ಸಿಕ್ಕಿದಾಗತ್ತೆ. ಆವಾಗ ಆ ವಿಷಯ ಹೆಚ್ಚು ದೃಢವಾಗತ್ತೆ ಅಂತ. ಅದಕ್ಕೋಸ್ಕರ ಇಂಥ ಒಂದು ಉದಾಹರಣೆ ಭಾಗವತದಲ್ಲಿ ಸಿಗತ್ತೆ ಅಂತ ನಾನು ಹೇಳಿ ನಿನ್ನನ ಚಿಂತನೆಯನ್ನು ಮುಗಿಸಿದ್ದೆ. ಭಾಗವತದಲ್ಲಿ ಭರತನ ಕಥೆ ನಿಮಗೆ ಗೊತ್ತು. 100 ಜನ ಮಕ್ಕಳಲ್ಲಿ ಹಿರಿಯ ಆತ, ಆ ಋಷಭದೇವನ ಮಕ್ಕಳಲ್ಲಿ. ಶುಕಾಚಾರ್ಯರು ಅವನ ಬಗ್ಗೆ ಹೇಳಬೇಕಿದ್ರೆ ಸ್ವಯಂ ಗದ್ಗದಿತರಾಗ್ತಾರೆ. ಸ್ವತನಯ ಶತಜ್ಯೇಷ್ಠಂ ಪರಮ ಭಾಗವತಂ ಚರಮಶರೀರ ಅಂತೆಲ್ಲ ಹೇಳಿ, ಅವನಿಗಿನ ದೇಹ ಇಲ್ಲ, ಮಹಾನುಭಾವ ಅವನು ಅಂತ. ಒಬ್ಬ ವ್ಯಕ್ತಿಗಿನ್ನು ದೇಹ ಇದೆಯೋ ಇಲ್ಲೋ ಅಂತ ಯಾರು ಹೇಳಬೇಕು? ಅವನನ್ನು ಮೀರಿದಂತಹ ಜ್ಞಾನಿ ಮಾತ್ರ ಹೇಳೋದಕ್ಕೆ ಸಾಧ್ಯ. ಹಾಗೆ ಆ ಭರತನ ಬಗ್ಗೆ ಹೇಳ್ತಾ ಇರ್ತಾರೆ. ಇಂಥ ಭರತ ಏನು, ಅವನು ಸಮ್ರಾಟ್. ಅವನಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು. ಯಥಾರಭ್ಯ ಇಮಂ ದೇಶಂ ಭಾರತಮಿತಿ ವ್ಯಪದಿಶಂತಿ, ಶುಕಮುನಿಗಳ ಶಬ್ದ. ಅಂತಹ ಆ ಭರತ ತನ್ನ ಮಕ್ಕಳಿಗೆ ರಾಜ್ಯವನ್ನೆಲ್ಲ ಹರಿದು ಹಂಚಿಬಿಟ್ಟನಂತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಬದುಕ್ರಿ ನೀವು ಅಂಥೇಳಿ. ಯಾಕೆಂದರೆ ನೀನು ನನ್ನ ಬಗ್ಗೆ ಯಾರೂ ವಿಚಾರ ಮಾಡಬೇಡಿ ಅಂಥೇಳಿ. ಪುಲಸ್ತ್ಯ ಪುಲಹಾಶ್ರಮಂ, ಪುಲಹಾಶ್ರಮಕ್ಕೆ ಗಂಡಕಿ ನದಿಯ ತೀರಕ್ಕೆ ಹೋದರಂತೆ. ಆ ಗಂಡಕಿ ನದಿಯ ತೀರದಲ್ಲಿ ಅದರ ಪ್ರವಾಹಕ್ಕೆ ಸಿಲುಕಿ ಕಲ್ಲುಗಳು ತಿರುಗಿ ಬರ್ತವೆ. ಆ ಪ್ರವಾಹಕ್ಕೆ ಸಿಕ್ಕಂತಹ ಕಲ್ಲುಗಳು ಚಕ್ರ ನದಿ ಅಂತಲೇ ಅದಕ್ಕೆ ಹೆಸರು. ಕಲ್ಲುಗಳ 2 ಭಾಗದಲ್ಲೂ ಭಗವಂತನ ಸುದರ್ಶನ ಚಕ್ರಗಳು ಮುಟ್ತವಂತೆ. ಅದಕ್ಕಾಗಿ ಆ ಸುದರ್ಶನ ಸಾಲಿಗ್ರಾಮ ಅಲ್ಲಿ ಸಿಗತ್ತೆ ಅಂತ. ದಶದಶ್ಚಕ್ರ ನದಿ, ಆ ಶಬ್ದಗಳೆಲ್ಲ ಬಹಳ ಅದ್ಭುತವಾದ ಶಬ್ದಗಳು. ಒಂದೊಂದು ಅಧ್ಯಾಯ ಇಟ್ಕೊಂಡ್ರೆ ಅದಕ್ಕಿಂತ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆಗೆ ನಮಗೆ ತೃಪ್ತಿ ಆಗೋಷ್ಟು ಸಮಾಧಾನ ಪಟ್ಟು ಕಣ್ಣೀರು ಸುರಿಸಿ ಹೃದಯ ಒದ್ದೆಯಾಗಿ ಸ್ಪಂಜನ್ನು ನೀರಲ್ಲಿ ಅದ್ದದಾಗ ಆಗ್ತಾ ಇರುತ್ತೆ. ಮುಂದಕ್ಕೆ ಹೋಗಬೇಡ, ಇಲ್ಲೇ ಇರೋ ಅನ್ನತ್ತೆ ಆ ಭಾಗಗಳೆಲ್ಲ. ಇಂತಹ ಆ
ಪುಲಹಾಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಸ ಏಕಲಹ ಒಂಟಿಯಾಗಿದ್ದಾನಂತೆ. ಸಮ್ರಾಟ್. ನಮ್ಮ ಮನೆಯಲ್ಲಿ 10 ನಿಮಿಷ ನಮಗೆ ಒಂಟಿಯಾಗಿದ್ದರೆ ಚಡಪಡಿಸ್ತೇವ್ರಿ ನಾವು. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ನಮಗೆ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಆಗ ಓಹೋ, ನಾವು ಎಷ್ಟರ ಮಟ್ಟಿಗೆ ಇದನ್ನು ಓದೋದಕ್ಕೆ ಅಥವಾ ಇದನ್ನು ಅನುಭವಿಸೋದಕ್ಕೆ ಅಥವಾ ನಾವು ಮುಂದೆ ಹೆಜ್ಜೆ ಇಡೋದಕ್ಕೆ ಯೋಗ್ಯರು ಅನ್ನೋದು ಗೊತ್ತಾಗುತ್ತೆ. 10 ನಿಮಿಷ ಮನೆಯಲ್ಲಿ ಒಂಟಿಯಾಗಿದ್ದರೆ ಎಷ್ಟು ಚಡಪಡಿಸ್ತೀವನಲ್ವಾ. ಕೊನೆಗೆ ನಾವಾಗಿ ಯಾರ್ಯಾರಿಗೂ ಫೋನ್ ಮಾಡ್ತಾ ಇರ್ತೀವಿ ನಾವು. ಭಾಗವತ ಹೇಳುತ್ತೆ, ಇದನ್ನು ನೋಡೋ ನೀನು, ಎಷ್ಟು ಸುದೀರ್ಘ ಕಾಲ ರಾಜ್ಯಾಭಿಷೇಕ ಮಾಡಿದವನು, ಸಂಪತ್ತನ್ನು ಅನುಭವಿಸಿದವನು, ಬಂಧು ಬಳಗದ ಸಂಬಂಧ ಎಷ್ಟುಂಟು ಕೇಳಿ ಇಡೀ ದೇಶದ ತುಂಬೆಲ್ಲ ಉಂಟು, ಎಲ್ಲರನ್ನು ಹರ್ಕೊಂಡು ಹೋಗಿದ್ದಾನೆ. ಯಾರು ಹೋಗು ಅಂತ ಹೇಳಲಿಲ್ಲ ಅವನಿಗೆ. ಹೀಗೆ ಹೋದಂಥವನು ಸ ಏಕಲಹ ಆ ಪುಲಹಾಶ್ರಮದಲ್ಲಿ. ಯಾಕೆ ಅಲ್ಲಿಗೆ ಹೋದ ಅಂದರೆ, ಇವತ್ತಿಗೂ ಸಹ ಭಗವಂತ ಅಲ್ಲಿನ ಭಕ್ತರಿಗೆ ಅವರ ಹೃದಯ ಗುಹೆಯಲ್ಲಿ ಆತ ದರ್ಶನ ಕೊಡ್ತಾನಂತೆ. ಹಾಗಾಗಿ ಅಲ್ಲಿಗೆ ಹೋಗಿ ಭಗವದ ಆರಾಧನೆಯಲ್ಲಿ ತೊಡಗಿದ್ದಾನೆ. ಹೇಗೆ ತೊಡಗಿದ ಅನ್ನೋದನ್ನು ಶುಕಮುನಿಗಳು ಹೇಳ್ತಾರೆ. ಮೊದಲು ಆ ಕಾಡಲ್ಲಿ ಸಿಗುವಂತಹ ಹೂವು ಹಣ್ಣುಗಳನ್ನೆಲ್ಲ ತಂದು ಆ ಶಿಲೆಗೆ ಪೂಜೆ ಮಾಡ್ತಿದ್ದಂತೆ. ತಯಾ ಇತ್ತಂ ಅವಿರತ ಪುರುಷ ಪರಿಚರ್ಯಯ. ಪರಿಚರ್ಯ ಅಂದರೆ ಪೂಜೆ, ಪೂಜೆ ಅಂದರೆ ಕರ್ಮ. ಹೌದು ತಾನೆ? ಇತ್ತಂ ಪುರುಷ ಪರಿಚರ್ಯಯ ಎರಡರ್ಥ. ಈ ಪುರುಷನಿಂದ ಪೂಜೆ ನಡೀತಾ ಇತ್ತು ಅಂತ ಒಂದರ್ಥ. ಪುರುಷ ಎಲ್ಲರ ಪುರದಲ್ಲಿ, ಅಂತಃಕರಣ ಎನ್ನುವಂಥ ಪುರದಲ್ಲಿ ವಾಸ ಮಾಡಿದವನು ಪುರುಷ. ಪುರಿಶೇತೇತಿ ಪುರುಷ. ಅಂತಹ ಪುರುಷನನ್ನು ಆತ ಹೊರಗಿದ್ದಾನೆ ಅಂತ ಭಾವಿಸಿ ಪೂಜೆ ಮಾಡ್ತಾ ಇದ್ದಂತೆ. ಪುರುಷ ಪರಿಚರ್ಯಯ ಕರ್ಮವನ್ನು ಹೇಳುವಂಥ ಶಬ್ದ ಇಲ್ಲಿ ಮುಗೀತು. ಇಷ್ಟ ಆದಮೇಲೆ ಎಷ್ಟೋ ಸುದೀರ್ಘ ಕಾಲ ಈ ಪೂಜೆ ನಡೆದಿದೆ. ಭಗವತಿ ಪ್ರವರ್ಧಮಾನಾನುರಾಗ ಭರಧೃತಯ ಹೃದಯ ಶೈಥಿಲ್ಯ. ಈ ಪೂಜೆಯನ್ನು ಮಾಡ್ತಾ 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 ಕಷಾಯ ಪಕ್ತಿ ಅಂತ ನಿನ್ನೆ ದಿವಸ ಬಂದಿತ್ತು. ರಾಗದ್ವೇಷಾದಿಗಳೆಲ್ಲ ಅಳಿದು ಹೋಗ್ತವೆ ಅಂತ ನಾನು ಹೇಳಿದ್ದೆ. ಅವನ ಹೃದಯ ಶಿಥಿಲಾಗ್ತಾ ಬಂದಂತೆ. ಎಲ್ಲ ಥರದ ಮಮಕಾರ, ವ್ಯಾಮೋಹ, ರಾಗ, ಕಾಮನೆಗಳು ಎಲ್ಲ ಸಡಿಲಾಗ್ತಾ ಬಂದಂತೆ. ಅವನ ಹೃದಯ ಶಿಥಿಲಾಗಿ ಹೋಯಿತು ಅಂತ. ಹೀಗೆ ಶಿಥಿಲಾದಾಗ ಪ್ರಹರ್ಷ ವೇಗೇನ ಆತ್ಮನ್ಯುದ್ಬಿದ್ಧಮಾನ ರೋಮ ಪುಲಕ ಕುಲಕಃ. ಅವನ ಹೃದಯದಲ್ಲಿ ಭಗವದ್ವಿಚಾರ ಬಿಟ್ಟರೆ ಇನ್ನೇನೂ ಇಲ್ಲ. ಅವನನ್ನೇ ವಿಚಾರ ಮಾಡ್ತಾ 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 ಅವನ ರೋಮಗಳೆಲ್ಲ ಎದ್ದು ನಿಲ್ತಿದ್ದಂತೆ. ಪುಲಕಾಂಕಿತನಾಗ್ತಿದ್ದ ಅವನು. ನಾನು ನಿನ್ನೆ ಹೇಳಿದ್ದೇನೆ, ಈ ಸ್ಥಿತಿ ಹೋದಾಗ ಅವನು ಅಳುತ್ತಾನೆ, ನಗುತ್ತಾನೆ, ಕುಣಿತಾನೆ, ಎಲ್ಲ ಮಾಡ್ತಾನೆ ಹೀಗೆ ಅಂತ. ರೋಮ ಪುಲಕ ಕುಲಕಃ. ಮತ್ತೆ ಔತ್ಕಂಠ್ಯ ಪ್ರವೃತ್ತ ಪ್ರಣಯ ಬಾಷ್ಪ ನಿರುದ್ಧಾವಲೋಕ ನಯನ. ಆ ಇನ್ನೂ ಎಷ್ಟು ದಿವಸ ತಡವೋ ನನ್ನ ಹತ್ರ ನೀನು ಬರೋದಕ್ಕೆ ಅಂತೇಳಿ ಉತ್ಕಂಠತೆಯಿಂದ ಹತ್ತು ಕಣ್ಣೀರು ಸುರಿಸ್ತಿದ್ದಂತೆ ಅವನು. ಇನ್ನೂ ಆ ದ್ವೈತ ಭಾವದಲ್ಲಿದ್ದಾನೆ ಅವನು. ಅದರಿಂದಾಗಿ ಅವನ ಕಣ್ಣು ಮಂಜಾಗಿ ಬಿಡ್ತಿತ್ತಂತೆ. ಅವನ ಮುಂದೆ ಯಾರು ಹೋಗಿ ನಿಂತರೆ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ. ಮತ್ತೆ ಏವಂ ನಿಜರಮಣ ಅರುಣ ಚರಣಾರ ವಿಂದಾನುಧ್ಯಾನ ಪರಿಚಿತ. ಭಕ್ತಿಯೋಗ ಆಯಿತು, ಈಗ ಧ್ಯಾನಕ್ಕೆ ಬಂತು ಮುಂದೆ. ಆ ಭಗವಂತನ ಪದತಲದಲ್ಲಿ ಎಂತಹ ಪಾದ ಅಂತ ಕೇಳಿದರೆ ನಿಜರಮಣ ಅರುಣ ಚರಣಾರವಿಂದ. ಆ ನಸುಗೆಂಪಾದಂಥ ಉಗುರುಗಳು. ಆ ಉಗುರುಗಳು ಹೇಗಿವೆ ಕೇಳಿದರೆ ಬೆಳಗಿನ ಜಾವದ ಸೂರ್ಯನಂತೆ ಇವೆ. ಆ ಸೂರ್ಯನ ಕಿರಣ ಹೊರಹೊಮ್ಮುವ ಹಾಗೆ ಆ ಒಂದು ಕಿರಣ ನನ್ನ ಹೃದಯದಲ್ಲಿ ಬಂದು ನಿಂತಿದೆ. ಆ ಕಿರಣವೇ ಬೆಳಗ್ತಾ ಇದೆ. ಅದು ಭಗವಂತನಿಗಿಂತ ಬೇರೆ ಅಲ್ಲ ಅಂತಾದಾಗ ಧ್ಯಾನ ಪರಿಚಿತ ಭಕ್ತಿಯೋಗೇನ ಪರಿಪ್ಲುತ ಪರಮಾಹ್ಲಾದ ಗಂಭೀರ ಹೃದಯ ಹೃದಾವಗಾಢ ಧಿಷಣ. ಆ ಧ್ಯಾನದಲ್ಲಿ ಎಷ್ಟೋ ಹೊತ್ತು ಹೀಗೆ ಮೈಮರಿತಾ ಇದ್ದಂತೆ. ಹಾಗೆ ಮೈಮರೆತು ಹೋದಾಗ ತಾಮಪಿ ಕ್ರಿಯಮಾಣಾಂ ಭಗವತ್ ಸಪರ್ಯಾಂ ನ ಸಸ್ಮಾರ. ನಾನು ಭಗವಂತನ ಪೂಜೆ ಮಾಡ್ತಾ ಇದ್ದೇನೆ ಅನ್ನೋದು ಸಹ ನೀವು ಮರ್ತು ಹೋಗ್ತಿತ್ತಂತೆ. ಆ ಜ್ಞಾನವಾಗುವ ಕ್ರಮ ಹೇಗಿರುತ್ತೆ ಅನ್ನೋದನ್ನು ಹಂತ ಹಂತವಾಗಿ ಇಲ್ಲಿ ಹೇಳಿದ್ದಕ್ಕೆ ನೇರ ಉದಾಹರಣೆಯನ್ನು ಶುಕಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ.
ಹೀಗೆ ಆ ಕರ್ಮದಿಂದ ರಾಗದ್ವೇಷಾದಿಗಳ ನಾಶ, ಅದರಿಂದ ಭಕ್ತಿಯ ಪ್ರಕಟಿತ ಭಾವ, ಮುಂದೆ ಧ್ಯಾನ, ಅದರಿಂದ ಮುಂದೆ ಜ್ಞಾನ. ಹೀಗೆ ಇಲ್ಲಿ ಹೇಳಿದ್ದಕ್ಕೆ ಅಲ್ಲಿ ಉದಾಹರಣೆ. ಇದು ನಮ್ಮ ದೇಶದ ವೇದಾಂತ ಗ್ರಂಥಗಳ ವಿಶೇಷತೆ. ನಾವು ಎಲ್ಲೋ ಒಂದು ಕಡೆ ಒಂದು ಗ್ರಂಥ ಹಿಡ್ಕೊಂಡು ಅಲ್ರಿ ಇದಕ್ಕೆಲ್ಲ ಉದಾಹರಣೆ ಸಿಗೋದಿಲ್ವಲ್ರಿ ಅಂತ, ಏನೋ ನಾನೇನು ಎಲ್ಲ ಓದ್ಬಿಟ್ಟಿದ್ದೇನೆ ಅಂತ. ಇಲ್ಲಿ ಹೇಗೆ ಹೇಳಿದ್ದೆ ಅಲ್ಲಿ ನೋಡು ಸಿಗತ್ತೆ. ನಾವು ಎಷ್ಟೆಷ್ಟು ಓದ್ತಾ ಹೋಗ್ತೇವೋ ಅಷ್ಟೆಷ್ಟು ಎಲ್ಲೋ ಒಂದು ಕಡೆ ಅದು ಮೃದುವಾಗ್ತಾ ಬರುತ್ತೆ ಹೀಗೆ ಅಂತ. ತುಂಬ ಕಡಿಮೆ ಆಗೋಯ್ತು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಭರತ ಭಗವದ್ ವಿಚಾರದಲ್ಲಿ ಮೈ ಮರೆತು ಪೂಜೆಯನ್ನು ಮರೆತು ಬಿಟ್ಟ ಅಂತ. ಕೊನೆಗೆ ಆತ ಸಮಾಧಿಸ್ಥನಾಗ್ತಿದ್ದ. ನೋಡಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ. ಆದರೆ ಪ್ರಾರಬ್ಧ ಕರ್ಮ ಮುಗಿದಿರಲಿಲ್ಲ. ಆ ಪ್ರಾರಬ್ಧ ಕರ್ಮ ಜಿಂಕೆ ಮರಿಯ ರೂಪದಲ್ಲಿ ಬಂತು ಅಂತಾರೆ ಶುಕಮುನಿಗಳು. ಇಷ್ಟೆಲ್ಲ ಹೇಳಿ ಈ ವಿಚಾರ ನಮಗೆ ಬೇಡ, ಆದರೂ ಸಹ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ. ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾನೆ, ಮಕ್ಕಳನ್ನು ಬಿಟ್ಟು ಬಂದಿದ್ದಾನೆ, ಸಾಮ್ರಾಜ್ಯವನ್ನು ಬಿಟ್ಟು ಬಂದಿದ್ದಾನೆ, ಪ್ರಜಾಕೋಟಿಯನ್ನು ಬಿಟ್ಟು ಬಂದಿದ್ದಾನೆ, ಸಂಪತ್ತನ್ನು ಕಣ್ಣೆತ್ತಿಯೂ ನೋಡದೆ ಬಂದಿದ್ದಾನೆ. ಇದೆಲ್ಲವನ್ನೂ ಹರ್ಕೊಂಡು ಬಂದಂಥ ಅವನಿಗೆ ತನ್ನ ಜಾತಿ ಅಲ್ಲ, ಬಂಧು ಅಲ್ಲ, ನೆಂಟ ಅಲ್ಲ, ಇಷ್ಟ ಅಲ್ಲ, ಈ ಜಿಂಕೆ ಮರಿ ಮೇಲೆ ಯಾಕೆ ಪ್ರೀತಿ ಬಂತು ಅಂತಂದ್ರೆ ಉತ್ತರ ಇಲ್ಲ ಅಂತಾರೆ. ಹಾಗಾದ್ರೆ ಅವನಿಗೆ ಅರಮನೆಯಲ್ಲಿ ಜಿಂಕೆ ಮರಿಗಳು ಇರಲಿಲ್ವಾ? ಅಂದರೆ ಅವನ ಪ್ರಾರಬ್ಧ ಕರ್ಮ ಇತ್ತು, ಅದು ಈ ರೂಪದಲ್ಲಿ ಬಂತು ಅಂತಾರೆ. ಎಂಥ ಅದ್ಭುತವಾದಂಥ ವಿಚಾರ ಅದು. ಈ ಶ್ಲೋಕಕ್ಕೆ ಪೂರಕವಾದದ್ರಿಂದ ಇಲ್ಲಿ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ. ಇಷ್ಟು ಹಿನ್ನೆಲೆಯಲ್ಲಿ ವೇದಾಂತ ಬರೀ ಥಿಯರಿಯನ್ನಷ್ಟೇ ಹೇಳೋದಿಲ್ಲ, ಪ್ರಾಕ್ಟಿಕಲ್ಲಿಗೆ ಅನುಕೂಲವಾದ ಥಿಯರಿಯನ್ನು ಹೇಳುತ್ತೆ. ನೋಡಪ್ಪ, ಈ ಥಿಯರಿಯನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದವರು ಹೀಗಿದ್ದಾರೆ ಅನ್ನೋನು ಹೇಳುತ್ತೆ ಹೀಗೆ ಅಂತ. ಅದನ್ನು ನಾವು ಇಲ್ಲಿಗೆ ತಂದು ಅದನ್ನು ಹೊಂದಿಸಿಕೊಳ್ಬೇಕು ಅಷ್ಟೇ. ಇಷ್ಟಾದ ಮೇಲೆ ಈ ಶ್ಲೋಕದಲ್ಲಿ 141ನೇ ಶ್ಲೋಕದಲ್ಲಿ ವಿವೇಕ ವಿಜ್ಞಾನ ಮಹಾಸಿನ, ಭಗವಂತ ಕೊಟ್ಟಂತಹ ವಿವೇಕ ಎನ್ನುವಂತಹ ಆ ಜ್ಞಾನ ಎನ್ನುವಂತಹ ಕತ್ತಿಯಿಂದ ಅದನ್ನು ಕತ್ತರಿಸಿ ಹಾಕಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿತ್ತು. ಹೀಗೆ ಶಿಷ್ಯನಿಗೆ ಉತ್ತರವನ್ನು ಕೊಟ್ಟಂತಹ ಗುರುಗಳು, ಇನ್ನೇನೋ ಸಂಶಯ ಇದೆಯೇನಪ್ಪ ಅಂತ ಕೇಳಿದ್ರು. ಆಗ ಶಿಷ್ಯ ಹೇಳ್ತಾನೆ, ತಯೋರ್ ವಿವೇಕ ಕಥಂ, ಈ ದೇಹ ಮತ್ತು ಆತ್ಮ ಇದೆರಡನ್ನು ಬಿಡಿಸಿಕೊಳ್ಳುವಂತಹದ್ದು ಹೇಗೆ ಅಂತ ನಾನು 51ನೇ ಶ್ಲೋಕದಲ್ಲಿ ಕೇಳಿದ್ದೇನೆ. ಅದಕ್ಕೊಂದು ಉತ್ತರ ಹೇಳಬೇಕಲ್ವ ಗುರುಗಳೇ ಅಂದ ಶಿಷ್ಯ. ತಯೋರ್ ವಿವೇಕ ಕಥಮೇತದುಚ್ಯತ, ಆ ವಿವೇಕ ಹೇಗೆ ಅಂತ ನನಗೆ ತಿಳಿಸಿಕೊಡಿ ಅಂತ ಕೇಳಿದ್ದಕ್ಕೆ ಈ 151ನೇ ಶ್ಲೋಕ ಹೊರಟಿದೆ. ಆ ದೇಹಾತ್ಮ ಬುದ್ಧಿಯನ್ನು, ಅನಾತ್ಮ ಬಂಧವನ್ನು ಹೇಗೆ ಕಳೆದುಕೊಳ್ಳಬೇಕು ಅಂತ. ಅದಕ್ಕೋಸ್ಕರ ಈ ಶ್ಲೋಕ ಕೋಶೈ ಅನ್ನಮಯಾದ್ಯೈ ಪಂಚಭಿರಾತ್ಮಾನ ಸಂವೃತೋ ಭಾತಿ ನಿಜಶಕ್ತಿ ಸಮುತ್ಪನ್ನೈ ಶೈವಲ ಪಟಲೈರಿವಾಂಬು ವಾಪೀಸ್ಥಂ. ಇನ್ನೊಂದು ಸಲ, ಕೋಶೈ ಅನ್ನಮಯಾದ್ಯೈ ಪಂಚಭಿರಾತ್ಮಾನ ಸಂವೃತೋ ಭಾತಿ ನಿಜಶಕ್ತಿ ಸಮುತ್ಪನ್ನೈ ಶೈವಲ ಪಟಲೈರಿವಾಂಬು ಇವ ಅಂಬು ವಾಪೀಸ್ಥಂ. ಈ ಶ್ಲೋಕದ ಅರ್ಥ ಹೀಗೆ: ತನ್ನ ಶಕ್ತಿಯಿಂದ ಉತ್ಪನ್ನವಾದಂತಹ ಅನ್ನಮಯಾದಿ 5 ಕೋಶಗಳಿಂದ ಆವೃತವಾದ ಆತ್ಮ ಅವನು ತೋರುವುದಿಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ. ಹೇಗೆ ಅಂದರೆ, ಕಾಣಿಸ್ದೇ ಇರೋದಕ್ಕೊಂದು ಕಾರಣ, ಹೇಗೆ ತೋರೋದಿಲ್ಲ ಅಂತ ಹೇಳ್ತಾರೆ. ಪಾಚಿಯಿಂದ ಆವೃತವಾದಂತಹ ಬಾವಿಯಲ್ಲಿರುವ ನೀರು ತೋರದೆ ಇರುವಂತೆ ಅಂತ ಒಂದು ದೃಷ್ಟಾಂತ. ಉಪನಿಷತ್ತು ಹೇಳುತ್ತೆ, ಸಲಿಲ ಏಕೋ ದೃಷ್ಟ ಅಂತ. ನೀರು ಅತ್ಯಂತ ಶುದ್ಧವಾದಂಥದ್ದು, ಅತ್ಯಂತ ನಿರ್ಮಲವಾದ ಜಲದಂತೆ ಆತ್ಮವಸ್ತು ಅತ್ಯಂತ ಸ್ವಚ್ಛವಾದದ್ದು.
ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ನಿಷ್ಕಲ್ಮಶ ಅಂತೆಲ್ಲ ಅವನನ್ನು ಕುರಿತು ಉಪನಿಷತ್ತುಗಳು ಹೇಳ್ತವೆ. ಅಷ್ಟು ಸ್ವಚ್ಛವಾದ, ಅಷ್ಟು ಸ್ಫುಟವಾದ, ಅಷ್ಟು ಶುದ್ಧವಾದಂಥ ಆತ್ಮ ಯಾಕೆ ನಮಗೆ ಗೋಚರಿಸುವುದಿಲ್ಲ? ಇಟ್ ಮೀನ್ಸ್ ಯಾಕೆ ಅನುಭವಕ್ಕೆ ಬರುವುದಿಲ್ಲ ಅಂತ. ಗೋಚರಿಸುವುದನ್ನು ನೇರ ಕಣ್ಣಿಗೆ ಕಾಣೋದಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ಕಾಣಬೇಕು ಅಂತನೂ ಅರ್ಥ ಅಲ್ಲ. ಯಾಕೆ ಅನುಭವಕ್ಕೆ ಬರುವುದಿಲ್ಲ ಅಂತ. ಅದಕ್ಕೆ ಉತ್ತರವನ್ನು ಈ ಶ್ಲೋಕ ಹೇಳುತ್ತೆ. ನೀನು ಹೇಳಿದೆಲ್ಲಪ್ಪ, ನೀರಿನಂತೆ ಸ್ವಚ್ಛನಾದ ಆತ್ಮ ಅಂತ. ಅದೇ ಉದಾಹರಣೆಯನ್ನು ಕೊಡ್ತೇನಪ್ಪ, ಕೇಳು ಹೇಗೆ ಅಂತ. ನೋಡು, ಒಂದು ಸರೋವರ ಇದೆ. ಆ ಸರೋವರದಲ್ಲಿ ಅತ್ಯಂತ ಸ್ವಚ್ಛವಾದ ನೀರಿದೆ. ಆ ಸ್ವಚ್ಛವಾದ ನೀರಿನ ಮೇಲೆ ಆ ನೀರನ್ನೇ ಉಂಡು ಪಾಚಿ ಬೆಳೆದು ಬಿಟ್ಟಿದೆ. ಆ ಪಾಚಿ ಬೆಳೆಯೋದಕ್ಕೆ ಯಾವುದು ಕಾರಣ? ಆ ನೀರೇ. ಹಾಗೆ ಬೆಳೆದಂಥ ಪಾಚಿ ಏನು ಮಾಡುತ್ತೆ ಕೇಳಿದರೆ, ಆ ನೀರು ಕಾಣದೇ ಇರುವ ಹಾಗೆ ಮಾಡಿಬಿಡುತ್ತೆ. ಹಾಗೆ ಆತ್ಮನಲ್ಲಿ ಒಂದು ಶಕ್ತಿ ಉಂಟು. ಆ ಶಕ್ತಿಯ ಹೆಸರು ಅವಿದ್ಯೆ ಅಂತ, ಅಜ್ಞಾನ ಅಂತ. ಅದಕ್ಕೆ ಆಧಾರವೇ ಆತ್ಮವಸ್ತು. ಆತ್ಮವಸ್ತುವಿನ ಆಧಾರದಿಂದಲೇ ತಾನಿದ್ದು ಅದು ಅವನನ್ನೇ ಮರೆಮಾಚಿ ಬಿಡುತ್ತೆ. ಹೇಗೆ ಅಂದರೆ, ಸರೋವರದ ನೀರನ್ನುಂಡು ಅಲ್ಲಿಯೇ ಬೆಳೆದು ಆ ನೀರನ್ನೇ ಮರೆಮಾಚುವ ಪಾಚಿಯಂತೆ ಅಂತ. ಸುಂದರವಾದ ದೃಷ್ಟಾಂತ. ನಾನು ನಿನ್ನೆ ಹೇಳ್ತೇನೆ, ಕಾವ್ಯಮಯವಾಗಿ ಹೋಗ್ತಾ ಇರುತ್ತೆ ಅಂತ ವೇದಾಂತ. ಹೀಗೆ ದೃಷ್ಟಾಂತವನ್ನು ಕೊಡ್ತಾರೆ. ಈಗ ಒಂದು ಪ್ರಶ್ನೆ, ಪಾಚಿ ಬೆಳೆಯೋದಕ್ಕೆ ಆಧಾರವಾದದ್ದು ಯಾವುದು? ನೀರು. ಹಾಗಿದ್ರೆ ಆ ಪಾಚಿಗೆ ಸ್ವಲ್ಪ ನಾವು ತಿಳುವಳಿಕೆ ಬೇಡವಾ? ನಾನು ಬೆಳೆದಿದ್ದು ಇದರಿಂದ, ಇದನ್ನು ನಾನು ಮುಚ್ಚಬಾರದು ಅಂತ. ಆದರೆ ಆ ಪಾಚಿ ಅದನ್ನು ಮುಚ್ಚತ್ತೆ, ಅದರ ಸ್ವಭಾವ ಅದು. ಹಾಗೆಯೇ ಆತ್ಮನಲ್ಲಿಯೇ ಅಧಿಷ್ಠಿತವಾದಂತಹ ಅಜ್ಞಾನ ಆತ್ಮವಸ್ತು ನಮಗೆ ಅನುಭವಕ್ಕೆ ಬರದೇ ಇರುವ ಹಾಗೆ ಮುಚ್ಚಿಬಿಡುತ್ತೆ ಅಂತ. ಹೀಗೆ ಹೇಳಿ ಆ ಪಾಚಿಯನ್ನು ಸರಿಸಿದರೆ ನೀರು ಕಾಣುತ್ತೆ. ಬರೀ ಕಾಣುವುದಷ್ಟೇ ಅಲ್ಲ, ನಿನ್ನ ಕಣ್ಣಿಗೆ ಸಂತೋಷವನ್ನುಂಟು ಮಾಡುತ್ತೆ. ಹಾಗೆ ಇಲ್ಲಿ ಯಾವ ಪಾಚಿಯನ್ನು ಸರಿಸಿಕೊಳ್ಬೇಕು? ಅಜ್ಞಾನ ಎನ್ನುವಂತಹ ಪಾಚಿಯನ್ನು ಸರಿಸಿಕೊಳ್ಬೇಕು. ಅದು ಸರಿದಾಗ ಆ ಆತ್ಮವಸ್ತು ಎನ್ನುವಂತಹ ಜಲದ ದರ್ಶನ ಆಗತ್ತೆ. ನೀರನ್ನು ನೋಡಿದರೆ ನಮಗೆ ಬಹಳ ತೃಪ್ತಿ ಆಗತ್ತೆ. ಇನ್ನು ಅಲ್ಲಿಳಿದು ಕೈಕಾಲು ಮುಖ ತೊಳ್ಕೊಂಡ್ರೆ, ಸ್ವಲ್ಪ ಕುಡಿದ್ರೆ, ಮತ್ತೆ ಸಿಂಪಡಿಸಿಕೊಂಡ್ರೆ ಆಗುವ ಸಂತೋಷ ಏನು ಅನ್ನೋದು ಬಹಳ ಕಾಲ ನೀರನ್ನು ಅನುಭವಿಸದೇ ಇರುವವರಿಗೆ ಗೊತ್ತಾಗತ್ತೆ ಅಲ್ವಾ? ಎಲ್ಲೋ ಪ್ರಯಾಣ ಹೋಗಿರ್ತೇವೆ, ನೀರೇ ಕಾಣೋದಿಲ್ಲ, ನೀರು ನೀರು ಅಂತ ಹಪಹಪಿಸ್ತಾ ಇರ್ತೇವೆ. ಆಗ ಇಂಥ ಒಂದು ಅವಕಾಶ ಒದಗಿ ಬಂದರೆ ಆಗ ಎಷ್ಟು ಸಂತೋಷ ಆಗುತ್ತೆ. ಸದ್ಯ ದರ್ಶನ ಆದರೂ ಆಯ್ತಲ್ಲಪ್ಪ ಈ ನದಿದು ಅಂತ ನಾವು ಸಂತೋಷ ಪಡ್ತೇವಲ್ಲ, ಹಾಗೆ ಸಂತೋಷ ಆಗತ್ತೆ ಆ ಅಜ್ಞಾನ ಎನ್ನುವಂಥ ಪಾಚಿಯನ್ನು ಸರಿಸಿದಾಗ ಅಂತ. ಈ ಶ್ಲೋಕದಲ್ಲಿರುವಂತಹ ಶಬ್ದವನ್ನು ನೋಡೋಣ ಒಂದ್ಸಲ. ಕೋಶೈ ಅನ್ನಮಯಾದ್ಯೈ ಅಂತ. ನಮ್ಮ ದೇಹದ ಒಳಗೆ 5 ಕೋಶಗಳಿವೆಯಂತೆ. 5 ಕೋಶ ಅಂದರೆ ಚೀಲ ಅಂತ. ತರಕಾರಿ ತರೋ ಬ್ಯಾಗು ಅಂತ ಮನಸ್ಸಿಗೆ ತಂದ್ಕೊಳ್ಬಿಡಿ ದಯವಿಟ್ಟು, ಆ ಥರ ಅಲ್ಲ. ಇದೊಂದು ಕಲ್ಪಿತವಾದಂತಹ ಕೋಶ. ಈ ಕೋಶಗಳು, ಒಂದು ಮೊದಲನೇ ಕೋಶ ಅದೇ ಈ ಸ್ಥೂಲ ಶರೀರ, ಅನ್ನಮಯ ಕೋಶ ಅಂತ ಕರೀತಾರೆ. ಇನ್ನು ಇದ್ರ ಬಗ್ಗೆನೇ ಹೇಳುತ್ತೆ 10 ಶ್ಲೋಕ ಈ ದೇಹ ಎನ್ನುವಂತಹ ಕೋಶದ ಬಗ್ಗೆ. ಇದು ಅತ್ಯಂತ ದೊಡ್ಡ ಚೀಲ ಇರುವ 5 ಚೀಲಗಳಲ್ಲಿ. ಇದರೊಳಗೆ ಪ್ರಾಣಮಯವಾದ ಕೋಶ, ಅದರೊಳಗೆ ಮನೋಮಯವಾದ ಇನ್ನೊಂದು ಕೋಶ, ಅದರೊಳಗೆ ವಿಜ್ಞಾನಮಯವಾದ ವಿಜ್ಞಾನಮಯ ಕೋಶ, ಅದರೊಳಗೆ ಆನಂದಮಯ ಕೋಶ. ಈ 5 ಕೋಶಗಳನ್ನು ದಾಟಿ ಹೋಗಬೇಕು ಹೀಗೆ ಅಂತ. ಅದಕ್ಕೋಸ್ಕರ ಹೇಳಿದ್ದು ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈಹಿ ಅಂತ. ಈ ಕೋಶಗಳನ್ನು ದಾಟಿ ಹೋಗಬೇಕು ಅಂದರೆ ಎಲ್ಲ ಕೋಶಗಳನ್ನು ನಾವು ವಿಚಾರ ಮಾಡ್ತಾ ಮಾಡ್ತಾ ಇದಲ್ಲ 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 ಅಂತ ಕಳಚಿ ಹಾಕ್ತಾ 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 ಮುಂದಕ್ಕೆ ಹೋಗಬೇಕು. ಕೊನೆಗೆ ಅಲ್ಲಿ ನಿಲ್ಲಬೇಕು. ಮುಂದೆ ಆ ವಿಚಾರ ಬರುತ್ತೆ ಹೇಗೆ ಅಂತ
ನೋಡೋಣ. ಇದು ಹೇಗಿರುತ್ತೆ ಅಂದರೆ ಒಂದು ದೃಷ್ಟಾಂತ ಕೊಟ್ಬಿಡ್ತೀನಿ ನಿಮಗೆ. ಅಕ್ಕಿಯ ಮೇಲೆ ಸಿಪ್ಪೆ ಇರುತ್ತೆ. ಇವತ್ತು ನಮಗೆ ಇದೆಲ್ಲ ಗೊತ್ತಾಗಲ್ಲ, ಯಾಕಂದ್ರೆ ನಾವೆಲ್ಲ ಪಾಲಿಷ್ಡ್ ಅಕ್ಕಿಯನ್ನು ತರುವವರಲ್ವಾ, ಅದಕ್ಕೋಸ್ಕರ ಅದರ ಮೇಲಕ್ಕೆ ಒಂದು ಅತ್ಯಂತ ದಪ್ಪಾದ ಸಿಪ್ಪೆ ಇರುತ್ತೆ. ಉಮಿ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ. ಅದಕ್ಕೆ ಮೇಲ್ಗಡೆ ಸಣ್ಣ ಸುಂಗು ಮುಳ್ಳು ಥರ ಇರುತ್ತೆ, ಅದನ್ನು ಮಿಲ್ಲಲ್ಲಿ ಕಿತ್ತಾಕ್ತಾರೆ. ನಾವು ಒಂದೇ ಸಲ ಫುಲ್ ಅದು ಪಾಲಿಷ್ ಆಗಬೇಕು ಅಂತ ಹೇಳಿದರೆ ಒಂದೇ ಸಲ ಎಲ್ಲ ಕಿತ್ತಾಕ್ಬಿಡ್ತಾನೆ. ಅದಿಲ್ಲೇ ನೀವು ಕೈಯಲ್ಲಿ ಹೀಗೆ ಸುಲಿರಿ ಭತ್ತವನ್ನು, ಹೊರಗಡೆ ಸಿಪ್ಪೆ ಮಾತ್ರ ಬರ್ತದೆ, ಒಳ್ಳೆ ಕೆಂಪಾದ ತೌಡು ಕಾಣ್ತಾ ಇರುತ್ತೆ. ಹಾಗಿದ್ರೆ ಪ್ರಶ್ನೆ ಅಷ್ಟೇ, ಮೊದಲು ಆ ಭತ್ತದ ಜೊತೆಗೆ ಸಿಪ್ಪೆ ಜೊತೆಗೆ ಅಕ್ಕಿ ಇತ್ತಲ್ಲ, ನಾವು ಅದನ್ನು ನೋಡಿ ಏನಂದು ಇದು ಅಕ್ಕಿ ಅಂತಲೇ ಹೇಳ್ತೀವಿ. ಅದರ ಒಳಗಡೆ ಇರೋದು ಅಕ್ಕಿ, ಅದರ ಹೊರಗಡೆ ಸಿಪ್ಪೆಯು ಸಹ ಇದರಿಂದಾಗಿ ಅಕ್ಕಿ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ತೆಗೆದು ಹಾಕಿದೆ, ಅದು ಸಿಪ್ಪೆ, ಇದು ಏನು ಮತ್ತೆ ತೌಡು. ಅದನ್ನು ತೆಗೆದು ಹಾಕಿದರೆ ಇನ್ನೊಂದು ಪುನಃ ಲೇಯರ್ ಕಾಣುತ್ತೆ ಅಲ್ಲಿ, ಅದನ್ನು ತೆಗೆದಾಗಿ ಇನ್ನೊಂದು ಲೇಯರ್ ಕಾಣುತ್ತೆ ಹೇಗೆ ಅಂತ. ಹೀಗೆ ಒಳಕ್ಕೆ ಹೋದಾಗಿರುವಂತಹದ್ದು ಅದು ಅಕ್ಕಿ. ಆದರೆ ಆ ಮೇಲಿನ ಒಂದು ಸಿಪ್ಪೆಯನ್ನು, ಸ್ಥೂಲವಾದ ಒಂದನ್ನು ತೆಗೆದು ಹಾಕಿದ್ರೂ ಸಹ ಎಷ್ಟೋ ಅಕ್ಕಿಯ ಅಂಶ ಹಾಗೇನೇ ಇರುತ್ತೆ ಅದರೊಳಗೆ. ಹಾಗೆಯೇ ಈ ಸ್ಥೂಲ ದೇಹದ ಅಭಿಮಾನವನ್ನು ಕಳಚಿ ಹಾಕಿದ್ರೂ ಅದು ಎಷ್ಟೋ ಕೆಲಸ ಮಾಡುತ್ತೆ. ಆದರೆ ಏನು ಮಾಡೋಣ, ನಮಗೆ ಆ ಅಭಿಮಾನ ಹೋಗೋದಿಲ್ಲ, ಮುಂದೆ ಬರುತ್ತೆ. ಆ ಅಭಿಮಾನವನ್ನು ಕಳಚಿಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ವಿಚಾರವನ್ನು ಹೇಳ್ತಾರೆ. ಹಾಗೆಯೇ ಈ ಅಕ್ಕಿಯ ಮೇಲಿನ ಒಂದೊಂದೇ ಸಿಪ್ಪೆಯನ್ನು ಕಳೆತ್ತಾ ಹೋದ ಹಾಗೆ ಹೇಗೆ ನಿಜವಾದ ಅಕ್ಕಿ ಸಿಗುತ್ತೋ, ಇಲ್ಲೂ ಸಹ ಒಂದೊಂದೇ ಕೋಶಗಳನ್ನು ದಾಟ್ಕೊಂಡು ನಾವು ಒಳಕ್ಕೆ ಹೋಗಬೇಕು. ಆಗ ನಮ್ಮ ನಿಜ ರೂಪ ಏನು ಅಂತ ಗೊತ್ತಾಗತ್ತೆ ಅಂತ. ಅದನ್ನೇ ಕೋಶೈ ಅನ್ನಮಯಾದ್ಯೈ, ಆದಿ ಶಬ್ದದಿಂದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇಷ್ಟು ತೆಗೆದುಕೊಳ್ಬೇಕು. ಪಂಚಭಿಹಿ, ಒಟ್ಟು 5 ಕೋಶಗಳು. ಆತ್ಮ ಸಂವೃತ ನ ಭಾತಿ, ಇವುಗಳಿಂದ ಆವೃತನಾದಂಥ ಆತ್ಮ ನಮಗೆ ಗೋಚರಿಸುವುದಿಲ್ಲ. ಹೇಗೆ ಅಂದರೆ ತೌಡು, ಉಮಿ ಇವುಗಳಿಂದ ಆವೃತವಾದ ಅಕ್ಕಿ ನಮ್ಮ ಕಣ್ಣಿಗೆ ಕಾಣದೇ ಇರುವ ಹಾಗೆ, ಅಥವಾ ಪಾಚಿಯಿಂದ ತುಂಬಿದಂತಹ ಸರೋವರದಲ್ಲಿ ನೀರು ಕಾಣದೇ ಇರುವ ಹಾಗೆ. ನಿಜಶಕ್ತಿ ಸಮುತ್ಪನ್ನೈ, ಯಾಕೆ ಕಾಣುವುದಿಲ್ಲ ಕೇಳಿದರೆ, ನಿಜಶಕ್ತಿ ಆತ್ಮನ ಶಕ್ತಿ ಅವಿದ್ಯೆ, ಮಾಯೆ. ಆ ಮಾಯೆ ಅವನನ್ನು ಮುಚ್ಚಿ ಇರಿಸಿದ್ದಾಳೆ. ಯಾವುದರಿಂದ, ಹೇಗೆ ಅಂತ ಕೇಳಿದರೆ, ಶೈವಲ ಪಟಲೈಹಿ ಇವಾಂಬು ವಾಪಿ ಸ್ಥಂ. ಶೈವಲ ಅಂದರೆ ಪಾಚಿ. ನೋಡಿ, ಆ ಪಾಚಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎಷ್ಟು ಸುಂದರವಾದ ಶಬ್ದ ಶೈವಲ ಅಂತ. ಶೈವಲಿನಿ ಅಂದರೆ ಪಾಚಿ ಕಟ್ಟಿದ ಸರೋವರ ಅಂತ ಅರ್ಥ. ಶೈವಲಿನಿ ಅಂತ. ಪಟಲ ಅಂದರೆ ಅವುಗಳ ಲೇಯರ್. ಆ ಶೈವಲ ಪಾಚಿಯ ಲೇಯರ್ಗಳಿದ್ದಾವಲ್ಲ, ಪಂಕ್ತಿಗಳು ಅವುಗಳು, ಅದರಿಂದ ತುಂಬಿದಂಥ ಅಂಬು ವಾಪಿ ಸ್ಥಂ ಅಂದರೆ ಬಾವಿಯಲ್ಲಿರುವ ನೀರಿನಂತೆ ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಹಾಗಿದ್ರೆ ಈ ದೃಷ್ಟಾಂತ ಸ್ಪಷ್ಟ ಆಗಿಲ್ಲ ಅಂತ ಶಿಷ್ಯ ಹೇಳ್ದ ಅಂತ ಕಾಣುತ್ತೆ. ಇಲ್ಲಪ್ಪ, ಇನ್ನೂ ನನಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತೇನೆ ಅಂಥೇಳಿ ಇದನ್ನೇ ಮುಂದುವರಿಸಿ ಹೇಳ್ತಾರೆ. ತಚ್ಛೈವಾಲಾಪನಯೇ ಸಮ್ಯಕ್ ಸಲೀಲಂ ಪ್ರತೀಯತೆ ಶುದ್ಧಂ ತೃಷ್ಣಾ ಸಂತಾಪಹರಂ ಸದ್ಯ ಸೌಖ್ಯಪ್ರದಂ ಪರಂ ಪುಂಸಾಂ. ಆ ಪಾಚಿಯನ್ನು ಬದಿಗೆ ಸರಿಸಿದರೆ ಬಾಯಾರಿಕೆಯನ್ನು ನೀಗಿಸುವಂತಹ, ಸುಖ ನೀಡುವಂತಹ ಶುದ್ಧವಾದಂತಹ ನೀರು ನಮಗೆ ಕಾಣುತ್ತದೆ. ಹಾಗೆ ಇಲ್ಲಿಯೂ ಸಹ ಅಂತ. ಅದು ಆವಾರಕ, ನೀರು ಕಾಣದೇ ಇರುವುದಕ್ಕೆ ಅದನ್ನು ಆವರಿಸಿದಂತಹ ಶೈವಲ ಪಾಚಿ ಉಂಟಲ್ಲ, ಅದು ಆವಾರಕ. ತಚ್ಚೈವಾಲ ಅಪನಯೇ, ಆ ಆವಾರಕವನ್ನು ತೆಗೆದರೆ ಸಮ್ಯಕ್ ಸಲೀಲಂ ಪ್ರತೀಯತೆ, ನೀರು ಸರಿಯಾಗಿ ತೋರುತ್ತೆ. ಅದು ಎಂಥ ನೀರು ಅಂದರೆ ಸ್ವಾರಸ್ಯ ನೋಡಿ. ಇಲ್ಲೊಂದು ಸ್ವಾರಸ್ಯ ಗಮನಿಸಬೇಕು. ನಮ್ಮವರು ಆ ಪ್ರಕೃತಿಯನ್ನು ಹೇಗೆ ಅಧ್ಯಯನ ಮಾಡ್ತಿದ್ರು ಅಂತ. ನಾವು ಒಂದೇ ಮಾತಲ್ಲಿ ಆ ಸರೋವರದಲ್ಲಿ ಪಾಚಿ ಕಟ್ಕೊಬಿಟ್ಟಿದೆ ಅಂತ ಹೇಳ್ತೀವಿ. ಹೊರಗಡೆಯಿಂದ ಪಾಚಿ, ಆದರೆ ಆ ಪಾಚಿಯ ಕೆಳಗಿರುವಂತಹ ನೀರಿದೆಯಲ್ಲ ಅತ್ಯಂತ ಶುದ್ಧವಾಗಿರುತ್ತಂತೆ. ಯಾಕೆಂದರೆ ಆ ಪಾಚಿ ಮಾಡೋ ಕೆಲಸನೇ ಅದು. ನೀರಿನಲ್ಲಿರುವಂಥ ಎಲ್ಲ ಕಶ್ಮಲಗಳನ್ನೂ ಸಹ ಎಳೆದು 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 ತಾನು ಆಕಾರವನ್ನು ತಾಳುತ್ತೆ.
ಮೇಲಕ್ಕೆ ನೀರು ಕಾಣದೇ ಇರುವ ಹಾಗೆ ಮಾಡುತ್ತೆ. ಅದರ ಕೆಳಗಿರುವಂಥ ನೀರು ಅತ್ಯಂತ ಶುದ್ಧವಾಗಿರುತ್ತೆ. ಅದು ಒಂದು ರೀತಿಯಲ್ಲಿ ನ್ಯಾಚುರಲ್ ಆದಂತಹ ಏನು ಹೇಳಬೇಕು, ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಆ ನೀರನ್ನು ಅದೇ ಶುದ್ಧ ಮಾಡುತ್ತೆ. ಸ್ವಾರಸ್ಯ ಅಂದರೆ ಅದು ಹಾಗೆ ಎಳೆದು ತಾನು ಕಶ್ಮಲದಿಂದ ಕೂಡಿರುತ್ತೆ, ಆ ನೀರನ್ನು ಶುದ್ಧವಾಗಿ ಇರಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಶುದ್ಧಂ ಸಲಿಲಂ ಪ್ರತೀಯತೆ, ಅತ್ಯಂತ ಶುದ್ಧವಾದಂತಹ ನೀರು ತೋರುತ್ತೆ. ಅದು ಎಂತಹ ನೀರು ಅಂತ ಕೇಳಿದರೆ ತೃಷ್ಣಾ ಸಂತಾಪ ಹರಂ. ತೃಷ್ಣ ಅಂದರೆ ಬಾಯಾರಿಕೆ, ಅದೇ ಒಂದು ದೊಡ್ಡ ತಾಪ. ಬಾಯಾರಿಕೆ ಆದವನಿಗೆ ಆ ಬಾಯಾರಿಕೆ ಇರುವಷ್ಟು ಕಾಲ ಅದಕ್ಕಿಂತ ದೊಡ್ಡ ತೊಂದರೆ ಇನ್ನೊಂದಿಲ್ಲ. ಹಾಗೆಯೇ ಒಬ್ಬ ಸಾಧಕನಾದವನಿಗೆ ತನಗಿನ್ನೂ ಸಹ ಆತ್ಮಜ್ಞಾನ ಆಗಲಿಲ್ವಲ್ಲ ಎನ್ನುವಂಥ ಬಾಯಾರಿಕೆಯ ಸಂತಾಪ. ಈ ನೀರು ಸಿಕ್ಕಾಗ, ಆತ್ಮಜಲ ಎನ್ನುವಂಥ ನೀರು ಸಿಕ್ಕಾಗ ಅವನಿಗೆ ಏನಾಗುತ್ತೆ ಅಂದರೆ ತೃಷ್ಣಾ ಸಂತಾಪಹರಂ, ಬಾಯಾರಿಕೆ ಎನ್ನುವಂಥ ಬೇಗೆ ಅನ್ನೋದು ಹೋಗಲಾಡಿಸುತ್ತೆ. ಮತ್ತು ಸದ್ಯ ಸೌಖ್ಯಪ್ರದಂ, ಕೂಡಲೇ ನೀರನ್ನು ಕುಡಿದ ತಕ್ಷಣ ಹೇಗೆ ಸಂತೋಷ ಆಗುತ್ತೋ, ಆತ್ಮಜ್ಞಾನ ಪಡೆದ ಕ್ಷಣದಲ್ಲಿಯೇ ಅಂಥ ಸಂತೋಷ ಅವನಿಗೆ ಸಿಗುತ್ತೆ. ಇವತ್ತು ಆತ್ಮಜ್ಞಾನ ಆಯಿತು, ಇನ್ನು 2 ವರ್ಷ ಆದಮೇಲೆ ಸಂತೋಷ ಅಂತಿಲ್ಲ, ಆ ಕ್ಷಣದಿಂದಲೇ ಸಂತೋಷ. ಅದು ಎಂಥದ್ದು ಕೇಳಿದರೆ ಪರಂ. ಆ ಸಂತೋಷ ಹೀಗಿರುತ್ತೆ ಅಂತ ನಾವು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪರಂ ಎನ್ನುವಂಥ ಒಂದು ವಿಶೇಷಣವನ್ನು ಭಗವತ್ಪಾದರು ಅಲ್ಲಿ ಶ್ಲೋಕದಲ್ಲಿ ಬಳಸ್ತಾರೆ. ಅದು ದುಃಖವನ್ನು ನಾಶ ಮಾಡುತ್ತೆ. ಆತ್ಮಜ್ಞಾನ ಪಡೆದವನಿಗೆ ಇನ್ನೆಲ್ಲಿಯೇ ದುಃಖ, ಅಂಥ ದುಃಖ ಖಂಡಿತವಾಗಿಯೂ ಸಹ ಅವನಿಗೆ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವನ್ನು ಸಹ ಒಂದು ಹಂತಕ್ಕೆ ಆಯಿತು ಅಂತ ಅಂದ್ಕೊಂಡು, ಮತ್ತು ದಾರ್ಷ್ಟಾಂತಿಕದಲ್ಲಿ ಪಂಚಾನಾಮಪಿ ಅಂತ, ಪಂಚಭಿ ಅಂತ ಈ ಶ್ಲೋಕದಲ್ಲಿ ಹೇಳಿತ್ತಲ್ಲ, ಅದಕ್ಕೆ ಒಂದೊಂದೇ ಬಿಡಿಸಿ ಹೇಳ್ತಾರೆ. ಆ ಕೋಶವನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು. ಪಂಚಾನಾಮಪಿ ಕೋಶಾನಾಂ ಅಪವಾದೇ ವಿಭಾತ್ಯಯಂ ಶುದ್ಧ ನಿತ್ಯಾನಂದೈಕರಸ ಪ್ರತ್ಯಗ್ರೂಪ ಪರಃ ಸ್ವಯಂ ಜ್ಯೋತಿ. ಆ ಆವರಕವಾಗಿರುವಂತಹ 5 ಕೋಶಗಳೂ ಸಹ ನಿವೃತ್ತವಾದ ಮೇಲೆ ಅತ್ಯಂತ ಶುದ್ಧನು, ಆನಂದೈಕ ರಸನು, ಸರ್ವ ಅಂತರನು, ಮತ್ತು ಪರನು, ಮತ್ತು ಸ್ವಯಂ ಜ್ಯೋತಿಯೂ ಆದಂಥ ಆತ್ಮನು ತೋರ್ತಾನೆ, ಅಂದರೆ ಅನುಭವಕ್ಕೆ ಬರ್ತಾನೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲೊಂದು ಶಬ್ದ ಉಂಟು, ಪಂಚಾನಾಮಪಿ ಕೋಶಾನಾಂ ಅಂತ. ಅಲ್ಲಿ 5 ಕೋಶಗಳು, ಅಪಿ ಅಂತ 5 ಅಂತ ಎಳಿಬೇಕು. ಅಂದರೆ ಒಂದು ಕೋಶವನ್ನು ಕಳಚಿ ಹಾಕಿದರೆ ಪ್ರಯೋಜನ ಇಲ್ಲ ಅನ್ನೋದು ಆ ಮಾತಿನ ತಾತ್ಪರ್ಯ. ಪೂರ್ತಿ ಪ್ರಯೋಜನ ಬೇಕು ಅಂದರೆ 5 ಕೋಶಗಳನ್ನು ಕಳಚಿಕೊಂಡು ಮುಂದಕ್ಕೆ ಹೋಗಬೇಕು. ಮತ್ತು ಅವನು ಎಂಥವನು ಅಂದರೆ ಆ 5 ಕೋಶವನ್ನು ಕಳಚಿಕೊಂಡು, ಅಂದರೆ ಅವುಗಳನ್ನು ಪಕ್ಕಕ್ಕೆ ಸರಿಸ್ತಾ ಅಂದರೆ ಇಲ್ಲೆಲ್ಲ ಬಹಳ ಕಷ್ಟ. ಪಕ್ಕಕ್ಕೆ ಸರಿಸ್ತಾ ಅಂದರೆ ಇದೊಂದು ವಸ್ತು ಹೀಗೆ ಸರಿಸೋದು. ನಮಗೆ ಏನಾಗಿದೆ ಅಂದರೆ ಈ ಸಾವಯವ ವಸ್ತುಗಳನ್ನು ಪಕ್ಕಕ್ಕೆ ಸರಿಸಿ ಅನುಭವ ಆಗಿರುತ್ತಲ್ಲ, ಅದೇ ಕಲ್ಪನೆ ಮನಸ್ಸಿಗೆ ಬಂದುಬಿಡುತ್ತೆ. ಅಲ್ರಿ ಸರಿಸೋದು ಹೇಗ್ರಿ ಅಂತ ಅಂದರೆ ಇದು ನಾನಲ್ಲ ಅಂತ ಅಂದ್ಕೊಂಡು ಒಳಕ್ಕೆ ಹೋಗ್ತಾ ಇರುವುದೇ ಅದನ್ನು ಸರಿಸುವಿಕೆ ಅಂತ. ಹೀಗೆ ಮುಂದಕ್ಕೆ ಹೋದಾಗ ಅವನಿಗೆ ಆ ಆತ್ಮಾನುಭವ ಹೇಗಾಗುತ್ತೆ ಅಂದರೆ ನಿತ್ಯಾನಂದೈಕ ರಸ. ನಮಗೆ ಲೋಕದಲ್ಲಿ ಕೆಲವು ವಸ್ತುಗಳನ್ನು ನಾವು ಅನುಭವಿಸ್ತಾ ಹೋದಾಗ ಆನಂದ ಸಿಗತ್ತೆ. ಆದರೆ ಎಷ್ಟು ಹೊತ್ತೋ ಅಷ್ಟು ಹೊತ್ತು ಮಾತ್ರ. ಅವು ನಿತ್ಯ ಆನಂದೈಕ ರಸ ಅಲ್ಲ, ಕ್ಷಣ ಹೊತ್ತು ಮಾತ್ರ ಆನಂದ ಕೊಡ್ತವೆ. ಆದರೆ ಆತ್ಮ ಸಾಕ್ಷಾತ್ಕಾರ ಆದವನಿಗೆ ಅದು ಕ್ಷಣ ಹೊತ್ತಿನ ಆನಂದ ಅಲ್ಲ, ನಿತ್ಯ ಆನಂದೈಕ ರಸ. ಸದಾ ಆನಂದ. ಸದಾ ಆನಂದ ಅಂದರೆ ಅದು ಹೇಗಿರುತ್ತೆ ಅಂದರೆ ಅದೇ ರಸ. ಆ ರಸವನ್ನು ಬಿಟ್ಟರೆ ಬೇರೆ ಇನ್ಯಾವ ರಸವೂ ಸಹ ಅವನಿಗೆ ಇಷ್ಟ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಲೋಕದಲ್ಲಿ ನಮಗೆ ಯಾವ ವಸ್ತುಗಳಿಂದ ಆನಂದ ಸಿಗತ್ತೋ ಆ ಆನಂದ ಕ್ಷಣಿಕವಾಗಿರುತ್ತೆ. ಯಾಕೆಂದರೆ ಆ ವಸ್ತುವೇ ಕ್ಷಣಿಕ. ಆ ವಸ್ತುವಿಗೊಂದು ಹುಟ್ಟಿರುತ್ತೆ,
ಅದಕ್ಕೊಂದು ಸಾವಿರುತ್ತೆ. ಆ ವಸ್ತುವಿನ ಮಧ್ಯಕಾಲದಲ್ಲಿ ನಮಗೆ ಅದು ಅಷ್ಟು ಇಷ್ಟು ಆನಂದ ಕೊಡುತ್ತೆ. ಆದರೆ ಆತ್ಮಾನಂದ ರಸ ಉಂಟಲ್ಲ, ಅದು ಹಾಗಲ್ಲ. ಯಾಕೆಂದರೆ ಆತ್ಮನಿಗೆ ಹುಟ್ಟಿಲ್ಲ, ಮತ್ತೆ ಸಾವಿಲ್ಲ. ಹಾಗಾಗಿ ನಿರಂತರ ಉತ್ಪತ್ತಿ ನಾಶ ಇಲ್ಲದೇ ಇರುವಂಥ ಆನಂದ ಸ್ವರೂಪನಾದ್ದರಿಂದ ಅದು ನಿತ್ಯಾನಂದ ಸ್ವರೂಪ ಅಂತ. ಅದಕ್ಕೆ ದುಃಖದ ಲೇಷವೂ ಸಹ ಇಲ್ಲ. ಇಂತಹ ಆತ್ಮಾನಂದ ಎಲ್ಲುಂಟು ಅಂತ ಕೇಳಿದರೆ ಅಲ್ಲೊಂದು ಶಬ್ದ ಉಂಟು ನೋಡಿ, ಸರ್ವಾಂತರ. ಈ 5 ಕೋಶಗಳ ದಾಟಿ ದಾಟಿ ಒಳಕ್ಕೆ ಹೋದರೆ ಅತ್ಯಂತ ಒಳಕ್ಕೆ, ಅದು ಹೊರಗೆ ಸಿಗುವುದಲ್ಲ. ಒಳಕ್ಕೂ ಸಹ ತಕ್ಷಣ ಕೈ ಹಾಕ್ಬಿಟ್ಟು ಸಿಗುತ್ತೆ ಅಂದ್ರೆ ನೋ, ಸರ್ವ ಅಂತರ, ಎಲ್ಲಕ್ಕಿಂತ ಒಳಗಿರುವಂತಹದ್ದು ಅದು. ನಾರಾಯಣ ಉಪನಿಷತ್ತು ಇದೇ ಮಾತನ್ನು ಹೇಳುತ್ತೆ. ಅದರ ಒಳಗೆ ಹೇಗಿರುತ್ತೆ ಕೇಳಿದರೆ, ಒಳಗಡೆ ಎಲ್ಲೋ ಒಂದು ಈ ಕಮಲದ ಮೊಗ್ಗು, ಅದರ ಕೊನೆಯ ಒಂದು ಏನು ಆ ಮೊಗ್ಗಿನ ತುದಿಗೆ ಒಂದು ಸಣ್ಣ ಸಣ್ಣ ಬಿಂದು, ಅದು ಅತ್ಯಂತ ಪ್ರಕಾಶಮಾನವಾಗಿದೆ. ಅದರಿಂದಾಗಿ ಇಡೀ ಹೃದಯ ಗುಹೆ ಪ್ರಕಾಶಮಾನವಾಗಿದೆ ಅಂತೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಹೋಗುತ್ತೆ. ಹಾಗೆಯೇ ಇಲ್ಲೂ ಸಹ ಸರ್ವ ಅಂತರಹ, ಎಲ್ಲಕ್ಕಿಂತ ಒಳಗಿರುವಂತಹದ್ದು. ಅದು ಹೇಗಿದೆ ಕೇಳಿದರೆ ಸ್ವಯಂ ಜ್ಯೋತಿ. ಸ್ವಯಂ ಜ್ಯೋತಿ ಆದದ್ರಿಂದಲೇ ಅದು ಇನ್ನೆಲ್ಲವನ್ನೂ ಬೆಳಗಿ ತೋರಿಸ್ತಾ ಇರುತ್ತೆ. ಮತ್ತೆ ಸರ್ವ ಉತ್ಕೃಷ್ಟ, ಆ ಆನಂದದ ಮುಂದೆ ಲೋಕದ ಇನ್ಯಾವ ಆನಂದವೂ ಸಹ ಮತ್ತೆ ಲೆಕ್ಕಕ್ಕೆ ಇಲ್ಲ. ಮತ್ತೆ ಅಂಥದ್ದು ಕೇಳಿದರೆ ಅದಕ್ಕೇನಾದ್ರು ಕೊಳೆ ಇದೆಯೋ ಅಂತ ಕೇಳಿದರೆ ಇಲ್ಲ, ಅದು ಶುದ್ಧ, ಅತ್ಯಂತ ಪರಿಶುದ್ಧವಾದದ್ದು. ಅದಕ್ಕಿಂತ ಶುದ್ಧವಾದದ್ದು ಇನ್ನೊಂದು ಇಲ್ಲ. ಆದ್ದರಿಂದ ಅದು ಹೇಗಿದೆ ಕೇಳಿದರೆ ಪ್ರತ್ಯಗ್ರೂಪ, ಅದು ನಮ್ಮ ಒಳಗಿನ ರೂಪವೇ ಅಷ್ಟೇ ಹೊರತು ಸಹ ಹೊರಗಿನ ರೂಪ ಅಲ್ಲ. ಹೊರಗೆ ನಾವು ಎಷ್ಟು ಹುಡುಕಿದರೂ ಸಹ ಆ ಆನಂದ ಸಿಗುವಂತಹದ್ದು ಅಲ್ಲ. ಹೀಗೆ ಅನಾತ್ಮ ಸಂಸೃಷ್ಟತೆಯ ಭಾಸತ, ದೇಹದ ಒಳಗೇನೇ ಇದ್ರೂ ಸಹ ಈ ದೇಹದ ಕೊಳೆ ಅದಕ್ಕೆ ಅಂಟುವುದಿಲ್ಲ ಅಂತ. ಅದರ ಮಧ್ಯದಲ್ಲೇ ಇದೆ, ಆದರೆ ಅದಕ್ಕೆ ಆ ಕೊಳೆ ಅಂಟುವುದಿಲ್ಲ. ನೀರಿನ ಮಧ್ಯದಲ್ಲೇ ಕಮಲ ಇದ್ರೂ ಸಹ ನೀರನ್ನು ಕಮಲ ಅಂಟಿಸಿಕೊಳ್ಳದೇ ಇರುವ ಹಾಗೆ ಆತ್ಮವಸ್ತು ಇದೆ. ಪ್ರತಿಯೊಬ್ಬರ ಅಂತಃಕರಣದಲ್ಲೂ ಅದು ಇದೆ. ಅದರ ಅಂತಃಕರಣ ಮಲಿನವಾದಾಗ ಅದು ಗೋಚರಿಸುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಯತಃ ಏವಂ ತತಃ, ಹೀಗೆ ಆದದ್ದರಿಂದ. ಹಾಗಿದ್ರೆ ಅದನ್ನು ತಿಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ, ಬಿಡಿಸಿ ಹೇಳಿ ಅಂತ ಶಿಷ್ಯನ ಪ್ರಶ್ನೆ. ಆತ್ಮಾನಾತ್ಮ ವಿವೇಕ ಕರ್ತವ್ಯ ಬಂಧಮುಕ್ತಯೇ ವಿದುಷಾ ತೇನೈವ ಆನಂದೀಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ. ಆತ್ಮಾನಂದ ವಿವೇಕ ಕರ್ತವ್ಯ ಬಂಧಮುಕ್ತಯೇ ವಿದುಷಾ ತೇನೈವ ಆನಂದೀಭವತಿ ಸ್ವಂ ವಿಜ್ಞಾಯ ಸಚ್ಚಿದಾನಂದಂ ಅಂತ. ಈ ಶ್ಲೋಕದ ಅರ್ಥ ನೋಡೋಣ, ಆಮೇಲೆ ಅಲ್ಲಿರುವ ಶಬ್ದಗಳನ್ನು ವಿಚಾರ ಮಾಡೋಣ. ಆದ್ದರಿಂದ ವಿದ್ವಾಂಸನಾದವನು ಈ ದೇಹಾತ್ಮ ರೂಪವಾದಂಥ ಬಂಧನವನ್ನು ಕಳಚಿಕೊಳ್ಳುವುದಕ್ಕಾಗಿ ಆತ್ಮ ಅನಾತ್ಮದ ವಿಚಾರವನ್ನು ಮಾಡಬೇಕು. ಅದರಿಂದ ಸಚ್ಚಿದಾನಂದ ರೂಪನಾದಂಥ ಆತ್ಮನನ್ನು ತಿಳಿದುಕೊಂಡು ಆನಂದವನ್ನು ಪಡೆಯುತ್ತಾನೆ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಅಲ್ಲೊಂದು ಶಬ್ದ ಉಂಟು, ವಿದುಷಾ ಅಂತ. ಸಾಮಾನ್ಯವಾಗಿ ವಿದುಷಾ ಅಂದರೆ ವಿದ್ವಾಂಸನಾದವನಿಂದ ಅಂತ. ನಮ್ಮ ಯೂನಿವರ್ಸಿಟಿ ಶಾಸ್ತ್ರವನ್ನು ಓದಿದವರಿಗೆ ವಿದ್ವಾನ್ ಅಂತ ಒಂದು ಟೈಟ್ಲ್, ಉಪಾಧಿಯನ್ನು ಕೊಡುತ್ತೆ, ಬಿರುದನ್ನು ಕೊಡುತ್ತೆ. ಅಂತಹ ವಿದ್ವಾಂಸ ಎಲ್ಲರೂ ಹೀಗೆ ಮಾಡೋದಕ್ಕೆ ಸಾಧ್ಯನಾ? 6 ಶಾಸ್ತ್ರಗಳಿವೆ, 6ರಲ್ಲಿ ಯಾವುದು ಓದಿದರೂ ಸಹ ವಿದ್ವಾನ್ ಅಂತ ಬಿರುದು ಕೊಡುತ್ತೆ. ಅದು ಅಂದರೆ ಗುರುಗಳು ಭಾಷ್ಯ ಬರೀತಾರೆ, ಆಗೋದಿಲ್ಲ ಅಂತ. ಏನು ಅಂದರೆ ಶಾಸ್ತ್ರಜ್ಞನ್ಯ ಜ್ಞಾನವತಾ ಪುರುಷೇಣ, ಆ ಶಾಸ್ತ್ರಜನ್ಯ, ಅದರೊಳಗೂ ವಿಶೇಷವಾಗಿ ವೇದಾಂತ ಶಾಸ್ತ್ರದಿಂದ ಬಂದಂತಹ
ಅನುಭವದಿಂದ ಕೂಡಿದಂಥ ವಿದ್ವಾಂಸನಾಗಬೇಕು. ಬರೇ ಪಾಠ ಹೇಳುವುದರಿಂದಲ್ಲ, ಅವನು ಸಾಧಕನಾಗಿರಬೇಕು. ಅಂತಹ ವಿದ್ವಾಂಸನಿಂದ ಬಂಧಮುಕ್ತಯೇ ಅಧ್ಯಾಸ ನಿವೃತ್ತಯೇ. ಈ ದೇಹಾತ್ಮ ಬಂಧ, ಈ ಬಂಧ ಎನ್ನುವಂಥದ್ದು ಇಲ್ಲೊಂದು ಪ್ರಶ್ನೆ, ಇದು ಶಾಶ್ವತವಾಗಿ ಇರುತ್ತೋ ಅಥವಾ ಇದು ಕಲ್ಪಿತವಾದದ್ದು ಅಂತ. ಅದು ಶಾಶ್ವತವಾದದ್ದೇ ಆದರೆ, ಆತ್ಮನಿಗೆ ಬಂಧ ನಿಜವೇ ಆದದ್ದಿದ್ದರೆ ಯಾವ ಅಧ್ಯಾತ್ಮ ಗ್ರಂಥಗಳ ಅಧ್ಯಯನದಿಂದಲೂ ಸಾಧನೆಯಿಂದಲೂ ಅದು ಹೋಗುವುದಿಲ್ಲ. ಯಾಕೆಂದರೆ ಬಂಧನ ಎನ್ನುವಂಥದ್ದು ಅವನಿಗೆ ಸ್ವಭಾವತಃ ಇದೆ ಅಂತ ಆಗಿಬಿಡುತ್ತೆ. ಆ ಸ್ವಭಾವ ಮತ್ತು ವಸ್ತು ಎರಡನ್ನೂ ಸಹ ಬೇರ್ಪಡಿಸೋದಕ್ಕಾಗೋದಿಲ್ಲ. ಉದಾಹರಣೆಗೆ, ಬೆಂಕಿಯಲ್ಲಿ ಸುಡುವ ಶಕ್ತಿ ಉಂಟು, ಅದು ಅದರ ಸ್ವಭಾವ. ಆ ಸ್ವಭಾವವನ್ನು ಬೇರ್ಪಡಿಸಿದರೆ ಬೆಂಕಿ ಆರೋಗ್ಬಿಡುತ್ತೆ ಅಲ್ವಾ? ಹಾಗೇನೆ ಆ ಬಂಧನ ಎನ್ನುವಂಥದ್ದು ಆತ್ಮನ ಸಹಜ ಸ್ವಭಾವವಲ್ಲ, ಅದು ಆಧ್ಯಾಸಿಕ ಕಲ್ಪಿತವಾದ ಬಂಧನ. ಅದಕ್ಕೋಸ್ಕರ ಅದು ನಿವಾರಣೆ ಆಗುತ್ತೆ ಅಂತ. ನೋಡಿ, ಆ ಕಲ್ಪಿತವಾದ ಬಂಧನವೇ ಇಷ್ಟೆಲ್ಲ ನಮಗೆ ತೊಂದರೆ ಕೊಡುತ್ತೆ ಅಂದರೆ ಇನ್ನೇನಾದರೂ ಅದು ನಿಜವಾಗಿ ಇದ್ದುಬಿಟ್ಟಿದ್ದಿದ್ರೆ ಮೋಕ್ಷ ಅನ್ನೋದು ಇರ್ತಾ ಇರಲಿಲ್ಲ. ಹೀಗೆ ಅಂತ ಕಲ್ಪಿತವಾದದ್ದಕ್ಕೆ ಇಷ್ಟು ಶಕ್ತಿ, ಅಷ್ಟು ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಅದನ್ನು ಸ್ಪಷ್ಟಪಡಿಸ್ತಾರೆ ವ್ಯಾಖ್ಯಾನದಲ್ಲಿ. ಅಧ್ಯಾಸ ನಿವೃತ್ತಯೇ. ಈ ಬಂಧನ ಎನ್ನುವಂತಹದ್ದು ಕೇವಲ ಆಧ್ಯಾಸಿಕ ಕಲ್ಪಿತವಾದಂತಹ ಬಂಧನ. ಅದನ್ನು ತೊಳೆದು ಹಾಕೋದಕ್ಕೆ ಏನು ಮಾಡಬೇಕು ಅಂದರೆ ಆತ್ಮಾನಾತ್ಮ ವಿವೇಕ. ಆತ್ಮ ಮತ್ತು ಅನಾತ್ಮ, ಈ ದೇಹದ ಅಂದರೆ ಇದು ಮಿಶ್ರಿತವಾದದ್ದು. ಇಲ್ಲಿ ಜಡದ ಅಂಶವೂ ಉಂಟು, ಚೇತನದ ಅಂಶವೂ ಉಂಟು. ಚೇತನದ ಅಂಶವೇ ಆತ್ಮ, ಜಡದ ಅಂಶವೇ ಅನಾತ್ಮ. ಹೀಗೆ ಅದನ್ನು ವಿಭಾಗಿಸಿ ತಿಳ್ಕೊಳ್ತಾ ಹೋಗುವುದೇ ವಿವೇಕ. ಹಾಗೆ ತಿಳ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ ತೇನೈವ ಆತ್ಮಾನಾತ್ಮ ವಿವೇಚನೇನೈವ ಸ್ವಂ ಸ್ವರೂಪಂ ಸಚ್ಚಿದಾನಂದಂ ಕಾಲತ್ರಯ ಅವಾಧ್ಯಂ ಜ್ಞಾನಂ ಆನಂದಂ ವಿಜ್ಞಾಯ. ಹಾಗೆ ವಿಚಾರ ಮಾಡ್ತಾ ಅಂದರೆ ಎಷ್ಟು ವರ್ಷ, ಎಷ್ಟು ತಿಂಗಳು ಅಂತಂದರೆ ಎಷ್ಟೋ ಜನ್ಮ. ಹಾಗೆ ಮಾಡ್ತಾ ಹೋದಾಗ ಆ ಮೂರು ಕಾಲಗಳಿಂದಲೂ ಅಬಾಧಿತವಾದಂತಹ ಆನಂದವನ್ನು ಅವನು ಒಳಗಿನಿಂದ ಪಡೀತಾನೆ. ಆ 2ನೇ ಶ್ಲೋಕದಲ್ಲಿ ಬಂದಿತ್ತಲ್ಲ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈಹಿ ಅಂತ. ಎಷ್ಟು ವರ್ಷ ಮಾಡಬೇಕು ಅಂದರೆ ಹೇಳಿದ್ನಲ್ಲ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈಹಿ. ಅದಕ್ಕೆ ಇಂತಿಷ್ಟೇ ವರ್ಷ ಅಂತ ಯಾರೂ ಗಡುವನ್ನು ವಿಧಿಸಲಾರರು. ಹೀಗೆ ಸಾಗಿದಾಗ ಅವನಿಗೆ ಒಳಗಿನಿಂದ ಆ ಆನಂದ ಪ್ರಾಪ್ತಿಯಾಗತ್ತೆ. ಅದನ್ನೇ ಆನಂದೀ ಭವತಿ ಅಂತ ಶಬ್ದ. ಆನಂದಿ, ನಮಗೆ ಸಾಮಾನ್ಯವಾಗಿ ಆನಂದ ಎನ್ನುವಂತಹ ಶಬ್ದದ ಪರಿಚಯ ಉಂಟು, ಆದರೆ ಆನಂದಿ ಎನ್ನುವ ಶಬ್ದದ ಪರಿಚಯ ಇಲ್ಲ. ಆ ತೆಗೆದುಬಿಟ್ರೆ ನಂದಿ ಎನ್ನುವ ಶಬ್ದದ ಪರಿಚಯ ಉಂಟು ನಮಗೆ. ಆದರೆ ಆನಂದಿ ಅಂದರೆ ಏನು ಅಂದರೆ, ಯಾವನ ಹತ್ತಿರ ನಿರಂತರ ಆನಂದ ಇರುತ್ತೋ ಅವನು ಆನಂದಿ. ಉಪನಿಷತ್ತು ಶ್ರುತಿ ಹೇಳುತ್ತೆ, ಲಬ್ಧ್ವಾನಂದೀ ಭವತಿ. ನಂದಿ ಭವತಿ ಅಂತ ಅರ್ಥ ಅಲ್ಲ, ಲಬ್ಧ್ವಾ ಆನಂದೀ ಭವತಿ ಅಂತ. ನಂದಿ ಅಂದರೆ ಬಸವ ಅಂತ. ಆತ್ಮಜ್ಞಾನ ಪಡೆದವನು ಬಸವಾಗ್ತಾನೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ಆ ಶಬ್ದ ವಿಭಾಗ ಹೇಗೆ, ಲಬ್ಧ್ವಾನಂದೀ ಭವತಿ. ಸಂಸ್ಕೃತದ ಶಬ್ದಜ್ಞಾನ ಇಲ್ಲದಿದ್ರೆ ಅದೇನ್ರಿ ಆತ್ಮಜ್ಞಾನ ಬಂದರೆ ನಂದಿ ಭವತಿ ಅಂತ. ಆನಂದೀ ಭವತಿ, ಚ್ಯುತಿ ಇಲ್ಲದ ಆನಂದವನ್ನು ಪಡಿತಾನೆ ಅವನು ಅಂತ ಶ್ರುತಿ. ಹೀಗೆ ಆ ಶ್ರುತಿಯಲ್ಲಿರುವ ಶಬ್ದವನ್ನೇ ನೇರವಾಗಿ ಭಗವತ್ಪಾದರು ಮೂಲ ಶ್ಲೋಕದಲ್ಲಿ ಬಳಸ್ತಾರೆ. ತೇನೈವ ಆನಂದೀ ಭವತಿ. ಅದರಿಂದ ಸದಾ ಆತ ಆನಂದ ತುಂದಿರನಾಗ್ತಾನೆ. ಎಂದೂ ಸಹ ಕ್ಷಯ ಆಗದೇ ಇರುವಂಥ ಆನಂದವನ್ನು ಆತ ಪಡಿತಾನೆ. ಅಷ್ಟು ಅರ್ಥದಲ್ಲಿ ಆನಂದ ಉಳ್ಳವನು ಆನಂದಿ ಅಂತ ಅರ್ಥ. ಇಷ್ಟಾದ ಮೇಲೆ ಸರಿ, ಹೀಗೆ ವಿಭಾಗ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಹೊರಗಡೆ ಇರುವಂತಹ ವಸ್ತುವನ್ನು ವಿಭಾಗ ಮಾಡೋದು ಸುಲಭ. ಅಕ್ಕಿ ಮತ್ತು ನೆಲ್ಲು ಎರಡನ್ನು ಮಿಶ್ರಣ ಮಾಡಿದರೆ, ಎರಡು ಬೇರೆ ಮಾಡ್ರು ಅಂದರೆ ಒಂದು ತಾಸಲ್ಲೋ ಒಂದು ದಿನದಲ್ಲೋ ಮಾಡ್ತೇವೆ ನಾವು. ಅದರ ಒಳಗಿರುವಂತಹ ಈ ಜಡಚೇತನವನ್ನು ವಿಭಾಗ ಮಾಡುವುದು ಸುಲಭ ಅಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಬುದ್ಧಿ
ಒಳಮುಖವಾಗಿ ಪ್ರವೇಶ ಮಾಡೋದಿಲ್ಲ, ಕೈಗೆ ಸಿಗೋದಿಲ್ಲ. ಹೇಗೆ ಇದನ್ನು ವಿಭಾಗ ಮಾಡಬೇಕು ಅಂದರೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಅಂದರೆ ವಿವೇಚನ ಪ್ರಕಾರಂ ದೃಷ್ಟಾಂತೇನ ಬುದ್ಧೌ ಆರೋಹಯನ್ ಬ್ರಹ್ಮಾತ್ಮನ ಸಂಸ್ಥಿತಿರೂಪಮುಕ್ತೆಯೇ ವಿವೇಚನಾನಂತರ ಕರ್ತವ್ಯಮಾಹ. ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದ್ಮೇಲೆ ಹೇಗೆ ವಿಭಾಗ ಮಾಡಿ ತಿಳ್ಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಮುಂದಿನ 55ನೇ ಶ್ಲೋಕ, 155ನೇ ಶ್ಲೋಕ. ಮುಂಜಾದಿಶೀಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಮಾತ್ಮಾನಮಸಂಗಮಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಸ್ಸ ಮುಕ್ತಃ. ಇಲ್ಲಿಂದ ಶ್ಲೋಕಗಳ ಛಂದಸ್ಸು ಬದಲಾವಣೆ ಆಗುತ್ತೆ. ಮುಂಜಾದಿಶೀಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಮಾತ್ಮಾನಮಸಂಗಮಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನಾ ತಿಷ್ಠತಿ ಯಸ್ಸ ಮುಕ್ತಃ. ಮುಕ್ತನಾದವನು ಯಾರು ಅಂದರೆ ಇವನು ಅಂತ. ಯಾವನು ಹೀಗೆ ತಿಳ್ಕೊಳ್ತಾನೋ ಅವನು ಮುಕ್ತ. ಹೇಗೆ ಅಂದರೆ ಮುಂಜ ಈ ಶಬ್ದ ನಿಮಗೆ ಸ್ವಲ್ಪ ಪರಿಚಯ ಇದೆ. ಇವತ್ತು ಸ್ವಲ್ಪ ಸಿಟಿಗಳಲ್ಲಿ ಈ ಶಬ್ದನ ಬಳಸಲ್ಲ. ಈ ಉಪನಯನ ಅನ್ನುವಂಥ ಒಂದು ಸಂಸ್ಕಾರ ಮಾಡುವಾಗ ಆ ಉಪನಯನ ಸಂಸ್ಕಾರಕ್ಕೆ ಒಳಗಾಗುವ ಒಟುವನ್ನು ಮುಂಜಿಯ ಹುಡುಗ ಅಂತ ಕರಿತಿದ್ರು. ಅವನಿಗೆ ಮುಂಜಿ ಮಾಡ್ತಾರೆ ಅಂತ. ದಯವಿಟ್ಟು ಬೇರೆ ಮತದವರು ಅದನ್ನು ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ, ಆ ಅರ್ಥ ಅಲ್ಲ. ಮುಂಜ ಅಂದರೆ ಯಾಕೆ ಆ ಸಂಸ್ಕಾರಕ್ಕೆ ಮುಂಜಿ ಅಂತ ಕರೀತಾರೆ ಅಂದರೆ ಕಾರಣ ಉಂಟು. ಮುಂಜ ಅಂದರೆ ಒಂದು ತರಹದ ಹುಲ್ಲು, ಇನ್ನೇನು ಬೇರೆ ಅಲ್ಲ, ದರ್ಭೆ ಅಂತ. ಇವತ್ತು ಆ ಹುಲ್ಲಿಲ್ಲ, ಅದಕ್ಕೋಸ್ಕರ ದರ್ಭೆಯನ್ನೇ ಆ ಸ್ಥಾನದಲ್ಲಿ ಇರಿಸಿ ಅದನ್ನು ಅವನ ಟ್ರಂಕಕ್ಕೆ ಕಟ್ತಾರೆ. ಹೇಗೆ 3 ಸುತ್ತು ಬರುವ ಹಾಗೆ ಮುಂಜ ಅಂತ ಕರೀತಾರೆ. ಆ ತೃಣದ ಹಗ್ಗವನ್ನು ಮಾಡಿ, ಹುಲ್ಲಿನ ಹಗ್ಗವನ್ನು ಮಾಡಿ ಅವನ ಅಧರೀಯಕ್ಕೆ ಅಂದರೆ ಟೊಂಕದ ಕೆಳಕ್ಕೆ ಉಡುವ ಬಟ್ಟೆಗೆ ಅಧರೀಯ ಅಂತ ಹೆಸರು, ಅದಕ್ಕೆ ಬಿಗಿತಾರೆ. ಅವನಿನ್ನು ಯಾವುದೇ ರೀತಿಯ ಸೂಜಿಯಿಂದ ನೇಯ್ದಂಥ ಬಟ್ಟೆಯನ್ನು ಧಾರಣೆ ಮಾಡಬಾರದು. ಕಾರಣಗಳು ಬೇರೆ ಬೇರೆ, ನಮಗೆ ಅಪ್ರಸ್ತುತ ಇಲ್ಲಿ ಅವೆಲ್ಲ. ಆ ಹುಲ್ಲಿನ ದಾರವನ್ನು, ಹಗ್ಗವನ್ನು ಅವನ ಟೊಂಕಕ್ಕೆ ಆ ಸಮಯದಲ್ಲಿ ಕಟ್ಟುವಂತಹದ್ದು ಒಂದು ಕ್ರಮ. ಈ ಕ್ರಿಯೆಗೆ ಅವನು ಒಳಗಾಗ್ತಾನಾದ್ರಿಂದ ಆ ಕ್ರಿಯೆಗೆ ಮುಂಜಿ ಅಂತ ಕರೀತಾರೆ. ಅದನ್ನು ಮುಂಜ ಅಂತ ಕರೀತಾರೆ. ಆ ಮುಂಜ ಎನ್ನುವಂಥ ಹುಲ್ಲಿನಿಂದ ಬಂಧಿತನಾಗುವ ಹುಡುಗ ಅವನು ಮುಂಜಿ ಹುಡುಗ. ಇದು ಅದರ ಹಿನ್ನೆಲೆ. ಇಷ್ಟಾದ ಮೇಲೆ ಮುಂಜಾತ್, ಈ ಮುಂಜ ಎನ್ನುವಂಥ ಹುಲ್ಲಿನಿಂದ ಇಶೀಕ ಸೂಕ್ಷ್ಮವಾದಂತಹ ದಾರವನ್ನು ಬೇರೆ ಮಾಡುವ ಹಾಗೆ ಈ ದೃಶ್ಯ ಸಮೂಹದಿಂದ ಸಂಗರಹಿತನೂ ನಿಷ್ಕ್ರಿಯನೂ ಆದಂಥ ಅಂತರಾತ್ಮನನ್ನು ಬೇರೆ ಮಾಡಿ ಅಲ್ಲಿ ಎಲ್ಲವನ್ನೂ ಲಯಗೊಳಿಸಿ ಅವನ ರೂಪದಿಂದ ನಿಲ್ಲುವವನು ಮುಕ್ತನು. ಇದಿಷ್ಟು ಈ ಶ್ಲೋಕದ ಅರ್ಥ. ಇಷ್ಟು ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ. ಅದು ನೋಡೋಣ. ಮುಂಜ ಅಂದರೆ ಹೇಳಿದೆ ನಾನು, ಒಂದು ಹುಲ್ಲು, ತೃಣ, ಗ್ರಾಸ್. ಅದು ಹೇಗಿರುತ್ತೆ ಅಂದರೆ ನೇರವಾಗಿರುತ್ತೆ. ಆ ಹುಲ್ಲಿನ ಒಳಗೆ ಒಂದು ಸಣ್ಣ ದಾರ ಇರುತ್ತಂತೆ. ಆ ಸಣ್ಣ ದಾರ ಹೇಗೆ ಅಂದರೆ, ಮತ್ತು ನಮಗೇನಾಗುತ್ತೆ ಅಂದರೆ ಈ ನೂಲು ಉಂಡೆಯನ್ನು ಬಿಚ್ಚಿದ ದಾರ ಬರುತ್ತಲ್ಲ, ಇದೇ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲತ್ತೆ. ಇಂತಹ ದಾರ ಅಲ್ಲ. ಅದಕ್ಕೋಸ್ಕರ ನೋಡಿ, ನಮ್ಮ ಹಣೆ ಬರ ಗೊತ್ತವರಿಗೆ ನಮಗೆ ಇಂಥದ್ದೇ ಆಲೋಚನೆ ಬರುತ್ತೆ. ಯಾಕೆ ನಾವು ಎದುರು ಬಿಟ್ಟರೆ ಬೇರೆ ನೋಡಿರೋದಿಲ್ವಲ್ಲ ಹೀಗೆ ಅಂತ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳೋದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ಇಶೀಕ ಅಂತ. ಇಶೀಕ ಅಂದರೆ ಏನು ಅಂದರೆ, ಈ ಮುಂಜಾವನ ಕ್ಷಣಕಾಲ ಮರೆತುಬಿಡೋಣ. ಕಮಲದ ಹೂವು ನೋಡಿದ್ದೀರಿ, ಆ ಕಮಲದ ದಂಟಿರುತ್ತೆ. ಆ ದಂಟನ್ನು ನೀವು ಹೀಗೆ ಮುರಿಬೇಕು. ಅದರೊಳಗೆ ಅತ್ಯಂತ ಸೂಕ್ಷ್ಮವಾದಂಥ ಒಂದು ನಾಳ ಇರುತ್ತೆ. ಅದು ನೂಲಿನ ದಾರ ಅಲ್ಲ, ದಂಟಿನ ಒಳಗಿರುತ್ತೆ. ಆದರೆ ದಂಟಿಗೆ ಅಂಟ್ಕೊಂಡಿರಲ್ಲ. ಸ್ವಾರಸ್ಯ ಅಂದರೆ ದಂಟಿನ ಯಾವ ಗುಣವೂ ಅದಕ್ಕೆ ಅಂಟೋದಿಲ್ಲ.
ನೀವು ಅದನ್ನು ಮುರಿದಾಗ ಕಾಣುತ್ತೆ, ನಿಧಾನವಾಗಿ ಮುರಿದಾಗ ಜೋರ ಮುರಿದ ಕಟ್ಟಾಗ್ಬಿಡುತ್ತೆ ಅದಕ್ಕೆ ಅಂತ. ಹಾಗೆ ದಾರ ಬರ್ತಾ ಇರುತ್ತೆ. ಅದಕ್ಕೆ ಇಶೀಕಾ ಅಂತ ಹೆಸರು. ಹೇಗೆ ಕಮಲದ ನಾಳದಿಂದ ಈ ತಂತುವನ್ನು ಬೇರ್ಪಡಿಸಿ ನೋಡೋದಕ್ಕೆ ಆಗತ್ತೋ ಹಾಗೆ ನಾವು ಅವನನ್ನು ನೋಡಬಹುದು, ಕಣ್ಣಿನಿಂದಲ್ಲ ಅನುಭವಿಸಬಹುದು ಅಂತ. ಇನ್ನೂ ಏನು ದೃಷ್ಟಾಂತ ಬೇಕ್ರಿ? ಆ ದೃಷ್ಟಾಂತ ಮೂಲಕ ಅದು ಪಳ 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 ಹೊಳಿತಾ ಇರುತ್ತೆ ಆ ಇಶೀಕ. ಅಷ್ಟೇ ಅಲ್ಲ, ಅತ್ಯಂತ ಸೂಕ್ಷ್ಮ, ಅಷ್ಟೇ ಪ್ರಕಾಶ, ಅಷ್ಟೇ ಹೊಳಪು, ಅಷ್ಟೇ ಸೂಕ್ಷ್ಮ. ಅದರ ಅವಸರ ಮಾಡಿಕೊಂಡ್ರೆ ಕಟ್ಟಾಗ್ಬಿಡುತ್ತೆ. ಈ ಎಚ್ಚರಿಕೆಯೂ ಅಲ್ಲುಂಟು. ಇಷ್ಟು ಪ್ರಾಯಶಃ ಆತ್ಮವಸ್ತುವನ್ನು ಹೇಳೋದಕ್ಕೆ ಇದಕ್ಕಿಂತ ಸುಂದರವಾದ ದೃಷ್ಟಾಂತ ಇನ್ನೊಂದು ಸಿಗಲಾರದು. ಅತ್ಯಂತ ಸೂಕ್ಷ್ಮ ಅದು ಅಂತ. ಹೀಗೆ ಮುಂಜಂ ನೋಡಿ, ತೃಣವಿಶೇಷ ತಸ್ಮಾತ್ ಇಶೀಕಾಮಿವ ತನ್ನ ಮಧ್ಯವರ್ತಿ ಮೃಣಾಲ ತಂತುನಿಭ ಸೂಕ್ಷ್ಮಾಂಶ. ಮೃಣಾಲ ಅಂದರೆ ಕಮಲ, ಅದರ ಮಧ್ಯದಲ್ಲಿರುವಂಥ ಕಮಲದ ನಾಳದ ಒಳಗಿರುವಂಥ ಅತ್ಯಂತ ಸಣ್ಣ ತಂತುವಿನಂತೆ ಆತ್ಮವಸ್ತು ಇದೆ. ಸಾ ಸೂಕ್ಷ್ಮ. ಅದು ಹೇಗಿದೆ ಕೇಳಿದರೆ ಅತ್ಯಂತ ಸೂಕ್ಷ್ಮ. ಪ್ರಾಯಶಃ ಪ್ರಪಂಚದಲ್ಲಿ ಅದಕ್ಕಿಂತ ಸೂಕ್ಷ್ಮವಾದಂಥ ದಾರ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಬಿಡಿ. ಅದಕ್ಕೋಸ್ಕರ ಸೂಕ್ಷ್ಮಾತ್ ಸೂಕ್ಷ್ಮ, ಅದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಅಷ್ಟು ಸೂಕ್ಷ್ಮವಾದಂಥದ್ದು. ಅದು ಆ ಹುಲ್ಲಿನ ಮೇಲಿರುವಂತಹ ನಾಳದಿಂದ ಆವರಿಸಿದೆ, ಆದರೆ ಅದು ಅದಕ್ಕೆ ಅಂಟಿಕೊಂಡಿಲ್ಲ. ಹಾಗೆ ಇಲ್ಲಿ ಆತ್ಮವಸ್ತು ಇದೆ, ಅದು ದೇಹದ ಜೊತೆಗೆ ಬೆಸ್ಕೊಂಡಿಲ್ಲ. ಮತ್ತೆ ಹೇಗುಂಟು ಕೇಳಿದರೆ ಪೃಥಕ್ ಕರಣೆ ಅತ್ಯಂತ ಮೈಕಾಗ್ರ್ಯಂ. ಅದನ್ನು ಹೇಳಿ ಎಚ್ಚರಿಕೆ ಮಾತನಾಡ್ತಾರೆ. ಆ ತಂತುವನ್ನು ನಾವು ಕಟ್ಟಾಗದೆ ಇರುವ ಹಾಗೆ ನೋಡಬೇಕು ಅಂದರೆ ಬಹಳ ಜಾಗರೂಕತೆಯಿಂದ ಆ ನಾಳವನ್ನು ತುಂಡು ಮಾಡಬೇಕು. ಅವಸರ ಪಟ್ಟರೆ ತಂತು ಕಟ್ಟಾಗ್ಬಿಡುತ್ತೆ, ಅದು ನಮಗೆ ಅನುಭವಕ್ಕೆ ಬರೋದೇ ಇಲ್ಲ. ಬೇಕಿದ್ರೆ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಆಗಿ ನೋಡಿ ಅಂತ. ಹಾಗೇನೆ ಇಲ್ಲೂ ಸಹ ನೀನು ಅವಸರ ಪಟ್ಟರೆ ಅದು ನಿಮಗೆ ಅನುಭವಕ್ಕೆ ಬರುವುದಿಲ್ಲ, ಮತ್ತೆ ಅದು ಕಟ್ಟಾಗ್ಬಿಡತ್ತೆ ಅಂತ. ಅದಕ್ಕೋಸ್ಕರ ಶ್ರುತಿ ಮಾತನ್ನು ಅವರು ಉದಾಹರಿಸ್ತಾರೆ. ಏಷ ಸರ್ವೇಷು ಭೂತೇಷು ಗೂಢಾತ್ಮಾನ ಪ್ರಕಾಶತೆ. ಎಲ್ಲರ ಅಂತಃಕರಣದಲ್ಲೂ ಇದ್ದಾನೆ, ಆದರೆ ನ ಪ್ರಕಾಶತೆ, ಅನುಭವಕ್ಕೆ ತಕ್ಷಣಕ್ಕೆ ಬರುವುದಿಲ್ಲ. ಹೇಗೆ ಅಂದರೆ ಕಮಲದ ನಾಳದ ಒಳಗೆ ತಂತು ಇದೆ, ಆದರೆ ಎಷ್ಟು ಜನ ಅದನ್ನು ನೋಡಿರ್ತಾರೆ. ಹಾಗೆಯೇ ಅಂತ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಹಾಗಿದ್ರೆ ಅದು ಯಾರಿಗೆ ಕಾಣುತ್ತೆ ಕೇಳಿದರೆ ದೃಶ್ಯತೆಯತು ಅಗ್ರೆಯ ಬುದ್ಧಿಯ, ನಿಧಾನವಾಗಿ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಅದು ಗೋಚರಿಸತ್ತೆ. ಯಾರಿಗೆ ಕೇಳಿದರೆ ಸೂಕ್ಷ್ಮದರ್ಶಿಭಿ, ಅತ್ಯಂತ ಸೂಕ್ಷ್ಮವಾಗಿ ನೋಡುವಂತಹ ಸಾಧಕರಿಗೆ ಅದು ಅನುಭವಕ್ಕೆ ಬರುತ್ತೆ. ನಮಗೆ ಅನುಭವಕ್ಕೆ ಬಂದಿಲ್ಲ ಅನ್ನೋ ಆತ್ಮಾತ್ರಕ್ಕೆ ಅದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏಕೆಂದರೆ ನಾವು ಅವಸರವಾಗಿ ಕಮಲದ ದಂಟನ್ನು ಮುರಿದು ಮಾತ್ರಕ್ಕೆ ಆ ತಂತು ಕಾಣದೇ ಇದ್ದಾಗ ಕಮಲದ ನಾಳದಲ್ಲಿ ತಂತುವೇ ಇಲ್ಲ ಅಂತ ಹೇಗೆ ಹೇಳೋದಕ್ಕೆ ಆಗೋದಿಲ್ವೋ ಹಾಗೆ ಅದು ಹೇಗೆ ಕಾಣುತ್ತೆ ಅಂದರೆ ವಿಹಿತ ಕರ್ಮಭಿ, ಈಗ ತಾನೇ ಶ್ರುತಿ ಹೇಳಿದಂಥ ವಿಹಿತ ಕರ್ಮ ಮತ್ತು ಉಪಾಸನೆ ಅಂದರೆ ಭಕ್ತಿ ಮತ್ತು ಧ್ಯಾನ, ಜ್ಞಾನ, ಸಮಾಧಿ, ಈ ಹಂತದಿಂದ ಅದನ್ನು ಸಾಧನೆ ಮಾಡ್ತಾ ಮಾಡ್ತಾ ಹೋದವರಿಗೆ ಅತ್ಯಂತ ಸುಸಂಸ್ಕೃತವಾದಂತಹ ಬುದ್ಧಿಯನ್ನು ಅಗ್ರ್ಯಯ ಬುದ್ಧಿಯ ಅಂತ ಶಾಸ್ತ್ರ ಕರೀತದೆ. ಅಂಥವರಿಗೆ ಅದು ಅನುಭವಕ್ಕೆ ಬರುತ್ತೆ. ಹೀಗೆ ಅನುಭವಕ್ಕೆ ಬಂದಾಗ ಏನು ಮಾಡಬೇಕಂತೆ, ಇದೇ ಎಲ್ಲವೂ ಆಗಿದೆ ಅಂತ ಅಂದ್ಕೊಂಡು ದೃಶ್ಯವರ್ಗಾತ್, ಇಡೀ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಪ್ರಪಂಚವನ್ನು ಇದು ತಾನಲ್ಲ, ದೇಹವೂ ನಾನಲ್ಲ, ಯಾಕೆ ದೇಹವೂ ಪ್ರಪಂಚದಲ್ಲೇ ಸೇರಿದ್ದು, ಮನಸ್ಸೂ ಪ್ರಪಂಚದಲ್ಲೇ ಸೇರಿದ್ದು, ಇಂದ್ರಿಯಗಳೂ ಪ್ರಪಂಚದಲ್ಲೇ ಸೇರಿದ್ದು, ಎಲ್ಲವನ್ನೂ ಸಹ ಕಳಚಿ ಹಾಕ್ತಾ ಹಾಕ್ತಾ ಹೋದಾಗೆ ಇದನ್ನು ಬಿಟ್ಟರೆ ಇನ್ನೊಂದಿಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದು ನಿಲ್ಲುವುದೇ, ಅದನ್ನೇ ಶಾಸ್ತ್ರ ಹೇಳುತ್ತೆ. ಏನು ಅಂದರೆ ಆತ್ಮ ಪ್ರವಿಲಾಪ್ಯ
ಅವನಲ್ಲಿ ಎಲ್ಲವನ್ನೂ ಹೇರೋದನ್ನು ತೊಗೊಂಡು ಹೀಗೆ ತಂದು ಹೀಗಿಡೋದು ಅಂತ ಅರ್ಥ ಅಲ್ಲ. ಇದು ಒಂದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಎನ್ನುವಂಥ ಅನುಭವಕ್ಕೆ ಬರುವುದೇ ಅದೇ ಪ್ರವಿಲಾಪ್ಯ. ಹಾಗೆ ಎಲ್ಲವನ್ನೂ ವಿಂಗಡಿಸಿ ಅವನಲ್ಲಿ ಪ್ರವಿಲಾಪ ಮಾಡಿ ಆತ್ಮೇತರವಾದದ್ದು ಏನೂ ಇಲ್ಲ, ನಾನು ಅದೇ ಆಗಿದ್ದೇನೆ ಅಂತ ಎಷ್ಟೋ ಸುದೀರ್ಘ ವರ್ಷಗಳ ಕಾಲ ಸಾಧನೆ ಮಾಡಿದಾಗ ತದಾತ್ಮನ ತಿಷ್ಠತಿ. ಕೊನೆಗೆ ಅವನಿಗೆ ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಹೆಚ್ಚು ಹೊತ್ತು ಹಿಡಿಯೋದಿಲ್ಲ. ಹೋಗಿ ಆತ ಹಾಗೆ ಅದೇ ಆಗಿ ನಿಂತು ಬಿಡ್ತಾನೆ, ತದಾತ್ಮನ ಅದೇ ಆಗಿ ನಿಂತು ಬಿಡ್ತಾನೆ. ಹೀಗೆ ನಿಲ್ಲುವಿಕೆಯೇ ಮುಕ್ತನ ಸ್ಥಿತಿ, ಸಹ ಮುಕ್ತ ಅಂತ. ನಾನು ನಿನ್ನೆ ಹೇಳಿದ್ದೇನೆ, ಶಬ್ದ ನಾನು ಹೇಳಿದ್ದೇನೆ, ಈ ಶಬ್ದವನ್ನು ನಿಮ್ಮ ಕಿವಿ ಕೇಳಿದೆ. ಆದರೆ ಇದು ಅನುಭವಕ್ಕೆ ಬರೋದಕ್ಕೆ ಅದು ನನ್ನನ್ನೂ ಸೇರಿಸ್ಕೊಂಡು ಎಷ್ಟೋ ವರ್ಷ, ಎಷ್ಟೋ ಜನ್ಮ. ವೇದಾಂತ ಅದಕ್ಕೋಸ್ಕರನೇ ಅದು ಪ್ರವಚನ ಮಾಡೋದಷ್ಟೇ ಅಲ್ಲ, ಅದು ಸಾಧನೆಗೆ ಸಂಬಂಧಪಟ್ಟ ಶಾಸ್ತ್ರ. ಏಕೆಂದರೆ ಇಲ್ಲಿ ಏನು ಹೇಳಿದೆಯೋ ಅದನ್ನು ನಾವು ಅನುಭವಿಸಬೇಕು ಅಂತಾದಾಗ ನಾವು ಈ ಪ್ರಪಂಚದ ಲೌಕಿಕ ವ್ಯವಹಾರದಿಂದ ಎಷ್ಟೋ ದೂರ ಸರಿಬೇಕಾಗತ್ತೆ. ದೂರ ಸರಿಬೇಕಾಗತ್ತೆ ಅಂದರೆ ಅಯ್ಯೋ ನಾವು ದೂರ ಸರಿಬೇಕಲ್ಲ ಅಂತ ವಿಚಾರ ಮಾಡಬೇಕಾದಿಲ್ಲ. ನಾವು ಎಷ್ಟೆಷ್ಟು ಒಳಮುಖರಾಗ್ತೇವೋ ಅಷ್ಟೆಷ್ಟು ಪ್ರಪಂಚ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಅಷ್ಟೇ. ನಾವು ಒಳಮುಖ ಆಗೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇದು ಕಳಕ್ತಾ ಬರುತ್ತೆ ಹೀಗೆ ಅಂತ. ಅಷ್ಟ ಹಿನ್ನೆಲೆಯಲ್ಲಿ ಆತ ಮತ್ತೆ ಒಮ್ಮೆ ಆ ಝಳಪನ್ನು ಕಂಡಾಗ ಮತ್ತೆ ಅಲ್ಲಿಯೇ ಹೋಗಿ ನಿಲ್ಲೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರ ನೋಡಿ, ಆ ಸಮಾಧಿ ಸ್ಥಿತಿಗೆ ಹೋದವರು ಅವರು ಲೌಕಿಕವಾದಂಥ ಪ್ರಪಂಚದ ಕಡೆಗೆ ಬರೋದೇ ಇಲ್ಲ, ಇದರಿಂದ ಬಹಳ ದೂರ ಸರಿದು ಬಿಡ್ತಾರೆ ಅವರಿಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಶಿಷ್ಯನಿಗೆ ಒಂದು ಸಂಶಯ ಶುರುವಾಯಿತು. ಈ ಹೇಳಿದ ವಿಷಯನೋ ಎಷ್ಟೋ ತಲೆಗೆ ಹೋಯಿತು, ಆದರೆ ವಿಷಯ ಬಹಳ ಜಟಿಲ ಇದೆ. ನೀವೇನು ಆ 5 ಕೋಶ ಅಂತ ಹೇಳಿದ್ರಲ್ಲ, ಅದರೊಳಗೆ ಇದು ಅನ್ನಮಯ ಕೋಶ, ಸ್ಥೂಲ ಶರೀರ, ಇದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಇದನ್ನು ದಾಟೋದು ಹೇಗೆ ಅಂತ ಹೇಳ್ತೀರಿ ಅಂತ. ಇದರ ಸ್ವರೂಪವನ್ನು ಸ್ವಲ್ಪ ಹೇಳಿಬಿಡಿ ಮೊದಲು ಹೀಗೆ ಅಂತ. ಯಾಕೆಂದರೆ ಇದರ ಸ್ವರೂಪ ಹೇಗೆ ಅಂತ ಗೊತ್ತಾದರೆ ಇದನ್ನು ಹೇಗೆ ಕಳಚ್ಕೊಂಡು ಇದರಿಂದ ದಾಟ್ಕೊಂಡು ಹೋಗ್ಬೋದು ಅಂತ ನಾವು ವಿಚಾರ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತಿಳಿಸಿಕೊಡಿ ಅಂತ ಶಿಷ್ಯ ಕೇಳಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈ ಪಂಚಕೋಶಗಳ ವಿಚಾರ 156ನೇ ಶ್ಲೋಕದಿಂದ ಶುರುವಾಗುತ್ತೆ. ಅದರೊಳಗೆ 10 ಶ್ಲೋಕ ಈ ಸ್ಥೂಲ ಶರೀರದ ಬಗ್ಗೆನೇ, ಸ್ಥೂಲ ದೇಹದ ಬಗ್ಗೆನೇ ಮೀಸಲಾಗಿ ಇದೆ. 165ನೇ ಶ್ಲೋಕದವರೆಗೆ ಈ ದೇಹದ ಹಣೆಬರವನ್ನೇ ಹೇಳ್ತಾ ಹೋಗ್ತಾರೆ ಹೇಗೆ ಅಂತ. ಅಕಸ್ಮಾತ್ ಯಾರಿಗಾರು ಇದನ್ನು ಕೇಳಿ ವೈರಾಗ್ಯ ಬಂದು ಹೋಗಲಿ ಅಂತ. ಬರೋದಿಲ್ಲ. ಶಿಷ್ಯನ ಕಳಕಳಿಯ ಪ್ರಶ್ನೆ, ಬರೋದಿಲ್ಲ ಅದು. ಯಾಕೆಂದರೆ ಅದು ಬರದೇ ಇರೋದಕ್ಕೆ ಏನು ಬೇಕು ಎಲ್ಲ ನಾವು ಮಾಡ್ಕೊಳ್ತೇವೆ. ನಾವೊಂದೇ ಅಲ್ಲ, ನಮ್ಮ ಅಕ್ಕಪಕ್ಕ ಪರಿಸರ ಎಲ್ಲದೂ ಹಾಗೆ ಮಾಡುತ್ತೆ ಹೇಗೆ ಅಂತ ನೋಡಿ. ಇದಾನೀಂ ಪಂಚಸು ಕೋಶಸು ಅಂತಿಮಮಪಿ ಪ್ರಥಮಂ ಸ್ಫುರತೆ. ಈ ಪಂಚಕೋಶಗಳಲ್ಲಿ ಅತ್ಯಂತ ಕೊನೆಯದು ಈ ಸ್ಥೂಲ ಶರೀರ. ಒಳಗಿನಿಂದ ಬಂದಾಗ, ಈಗ ನಾವು ಒಳಗಿನಿಂದ ಬಂದಾಗ ಮೊದಲು ಸಿಗುವುದು ಆನಂದಮಯ ಕೋಶ, ಅದಾದಮೇಲೆ ಸಿಗುವುದು ವಿಜ್ಞಾನಮಯ ಕೋಶ, ಅದಾದಮೇಲೆ ಸಿಗುವುದು ಮನೋಮಯ ಕೋಶ, ಅದಾದಮೇಲೆ ಹೊರಕ್ಕೆ ಸಿಗುವುದು ಪ್ರಾಣಮಯ ಕೋಶ, ಅದಾದಮೇಲೆ ಇನ್ನೂ ಹೊರಕ್ಕಿರುವುದು ಅನ್ನಮಯ ಕೋಶ. ಇದು ವಾಸ್ತವಿಕ ಅತ್ಯಂತ ಕೊನೆಯದು, ಅಂದರೆ ದೊಡ್ಡ ಚೀಲ. ಇದು ಕೊನೆಯದಾದ್ರೂ ಸಹ ಇದು ಅತ್ಯಂತ ದೊಡ್ಡ ಚೀಲ. ಆದ್ದರಿಂದ ಇದನ್ನೇ ಮೊದಲು ಹೇಳಿಬಿಡೋಣ ಅಂತ ಮೊದಲು ಈ ಅನ್ನಮಯ ಕೋಶದ ವಿಚಾರವನ್ನು, ಸ್ಥೂಲ ದೇಹದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಶ್ರುತಿ ಹೇಳುತ್ತೆ, ಅಸ್ಮಾನ್ ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ. ಒಬ್ಬ ವ್ಯಕ್ತಿ ಸತ್ತ ಅಂತ ಇಟ್ಕೊಳ್ಳಿ. ಸತ್ತ ಅಂದ್ರೆ ಏನ್ರಿ? ಅವನು ಸ್ಥೂಲ ಶರೀರ ಬಿಟ್ಟ. ಆ ಸ್ಥೂಲ ಶರೀರ ಅದು ಬೆಳೆದಿದ್ದಾದರೂ ಯಾವುದರಿಂದ? ಅನ್ನ ತಿಂದಲ್ವಾ? ಇಲ್ಲಿ ಈ ಅನ್ನಮಯ ಕೋಶ ಅನ್ನೋಂಥ ಬ್ಯಾಗನ್ನು ಕಳಚಾಕ್ದ ಅಲ್ವಾ? ಒಳಗಿನ ಎಲ್ಲ ಕೋಶ ಹಾಗೆ ಇದೆ.
ಆ 4 ಚೀಲ ಸಮೇತ ಪ್ರಯಾಣ ಮಾಡಿದ. ಮತ್ತೆ ಹೋಗಿ ಇನ್ನೊಂದು ಜನ್ಮದಲ್ಲಿ ಕಟ್ಕೊಳ್ಳೋದು ಯಾವುದನ್ನು? ಇದೇ ಅನ್ನಮಯ ಕೋಶವನ್ನೇ. ಎಷ್ಟು ಸುಂದರವಾಗಿ ಹೇಳುತ್ತೆ ವೇದ ನೋಡಿ. ಅಸ್ಮಾನ್ ಲೋಕಾತ್ ಪ್ರೇತ್ಯ, ಈ ಲೋಕದಿಂದ ಸತ್ತು ಹೊರಟ. ಹೋದವನೇನು ಮಾಡಿದ? ಏತಮನ್ನಮಯಮಾತ್ಮಾನಂ ಉಪಸಂಕ್ರಾಮತಿ. ಅಲ್ಲೋಗಿ ಏನೇ ಮಾಡಿದೆ ಅಂದರೆ, ಈ ಚೀಲ ಬಿಟ್ಟೆ, ಅದು ತೂತಾಗಿ ಹೋಗಿತ್ತು, ಮತ್ತೊಂದು ಚೀಲ ಕಟ್ಕೊಂಡೆ, ಯಾಕೆಂದ್ರೆ ಅದು ಹೊರದೋಗಿತ್ತು, ಇದನ್ನು ಕಟ್ಕೊಂಡೆ ಅಂತ. ನಿನ್ನ ಹಣೆ ಬರ ಇಷ್ಟೇ ಅಲ್ಲಯ್ಯ, ಇದ್ರ ಒಳಗಡೆ ಇನ್ನೂ 4 ಚೀಲ ಇದೆ, ನೀನು ಕಳಚಿ ಹಾಕಬೇಕಾದದ್ದು. ಅದ್ರ ಬಗ್ಗೆ ವಿಚಾರ ಮಾಡು. ತೈತ್ರಿಯ ಉಪನಿಷತ್ತು ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ವಿವೇಚಯತಿ ದಶಭಿಶ್ಲೋಕೈ, 10 ಶ್ಲೋಕಗಳಿಂದ ಈ ಅನ್ನಮಯ ಕೋಶದ ವಿಚಾರ ಮಾಡ್ತಾರೆ. ನೋಡೋಣ ಹೇಗೇನೆ ಅಂತ. ದೇಹೋಯಮನ್ನ ಭವನೋನ್ನಮಯಸ್ತು ಕೋಶೋ ಹ್ಯನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ತ್ವಕ್ಚರ್ಮ ಮಾಂಸರುಧಿರಾಸ್ಥಿ ಪುರೀಶರಾಶಿ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯಶುದ್ಧಃ. ಇನ್ನೊಂದ್ಸಲ. ದೇಹೋಯಮನ್ನ ಭವನೋನ್ನಮಯಸ್ತು ಕೋಶೋ ಹಿ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ತ್ವಕ್ಚರ್ಮ ಮಾಂಸರುಧಿರಾಸ್ಥಿ ಪುರೀಶರಾಶಿ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯಶುದ್ಧ. ಈ ದೇಹ ಅನ್ನದಿಂದ ಉತ್ಪನ್ನವಾದದ್ದು, ಆದ್ದರಿಂದ ಇದು ಅನ್ನಮಯ ಅಂತ ಕರೆಸಿಕೊಳ್ಳುತ್ತೆ. ಅದರಿಂದಲೇ ಅಂದರೆ ಈ ಅನ್ನದಿಂದಲೇ ಬದುಕಿರುವುದು. ಅದಿಲ್ಲದಿದ್ದರೆ ಇದು ನಾಶವಾಗುತ್ತದೆ. ತ್ವಕ್, ಚರ್ಮ, ಮಾಂಸ, ರಕ್ತ, ಮೂಳೆ, ಮಲ ಇವುಗಳ ರಾಶಿಯಾದ ಈ ದೇಹ ತಾನು ಅಂದರೆ ಸ್ವಯಂ ಯಾವಾಗಲೂ ಶುದ್ಧವಾಗಿರುವುದಾದರೂ ಹೇಗೆ ಸಾಧ್ಯ? ಆತ್ಮಶುದ್ಧ, ಇದು ಅವುಗಳಿಂದ ಸಕಲ ಅಶುದ್ಧ. ಒಂದು ಸಾಕಲ್ವ? ಈ ಅಶುದ್ಧಿಯಿಂದ ಕೂಡಿದ್ದು ಇದು ಆತ್ಮ ಆಗೋದಕ್ಕೆ ಸಾಧ್ಯವ? ಇಷ್ಟು ಈ ಶ್ಲೋಕದ ಅರ್ಥ. ನೋಡೋಣ ವಿವರಣೆ ಹೇಗೆ ಅಂತ. ದೇಹೋಯಂ, ಅಯಂ ದೇಹ. ಗುರುಗಳು ಪಾಠ ಮಾಡಬೇಕಿದ್ರೆ ಶಿಷ್ಯನಿಗೆ ಮುಟ್ಟಿ ತೋರಿಸ್ತಿದ್ದಾರೆ. ಅಯಂ ದೇಹ, ಈ ದೇಹ ಕಣಪ್ಪ ಅಂತ. ಏಕೆಂದರೆ ನಾವು ಪ್ರತ್ಯಕ್ಷವಾಗಿ ತೋರಿಸಿ ಹೇಳಿದಾಗ ಅದು ಹೆಚ್ಚು ಪ್ರಭಾವ ಬೀರುತ್ತೆ. ಈ ದೇಹ ಅಂದರೆ ನನ್ನ ದೇಹ, ನಿನ್ನ ದೇಹ. ಈ ಇಬ್ಬರ ದೇಹವೂ ಸಹ ಹೇಗಿದೆ ಅಂತ ಕೇಳಿದರೆ ಇದು ಅನ್ನಭವನ. ಏನಪ್ಪ ಹೊಸ ಶಬ್ದ ಇದು? ನಾವೇನೋ ವಿಷ್ಣು ಭವನ, ಲಕ್ಷ್ಮೀ ಭವನ ಎಲ್ಲ ಶಬ್ದ ಕೇಳಿದ್ದೆ. ಮೆಜೆಸ್ಟಿಕ್ ಕಡೆ ಹೋದರೆ ಇದೇನೋ ಹೊಸ ಶಬ್ದ, ಅನ್ನಭವನ. ಎಲ್ಲಪ್ಪ ಇದೆ? ನಾಳೆ ಹೋಗೋಣ ಅಲ್ಲಿಗೆ ಅಂದರೆ ಇಲ್ಲ, ಇದೇ ಅನ್ನಭವನ. ಯಾವುದು? ಈ ಸ್ಥೂಲ ಶರೀರ. ಯಾಕೆ ಅಂದರೆ ಅನ್ನಾದ್ ಭವತೀತಿ ಅನ್ನಭವನಂ. ಇದು ಅನ್ನದಿಂದಲೇ ಬೆಳೆದಿದ್ದು ಕಣ್ರಿ. ಅಲ್ಲ, ಬೆಳೆದಿದ್ದು ಸರಿ, ಆಗಬೇಕಿದ್ರೆ ಆದದ್ದು ಅಲ್ಲಿಂದನೇ ಅಂತ. ಯಾಕೆ ಅಂದರೆ ನೋಡಿ, ಮಾತಾಪಿತರ ಭುಕ್ತ ಅನ್ನ ವಿಕಾರಾಧ್ಯ ಅಸ್ಯ ಉತ್ಪತ್ತಿ. ನಿನ್ನ ಅಪ್ಪ ಅಮ್ಮ ನಿನಗೆ ಈ ದೇಹ ಕೊಟ್ರಲ್ಲ, ಅವರು ಕೊಟ್ಟಿದ್ದು ಹೇಗೆ ಗೊತ್ತಾ? ಅವರು ಊಟ ಮಾಡಿದ್ದು ತಾನೇ ಅವರ ದೇಹದೊಳಗೆ ರೇತಸ್ಸು ಸಂಚಿತವಾದದ್ದು. ಆ ಸ್ಥೂಲ ದೇಹದ ಸೂಕ್ಷ್ಮಾತ್ ಸೂಕ್ಷ್ಮ ರೂಪ ಅದೇನಾಗಿತ್ತು? ಅನ್ನವೇ ಆಗಿತ್ತಲ್ವಾ? ಅದನ್ನು ತಿಂದು ರೇತಸ್ಸಿನ ರೂಪದಲ್ಲಿ ನಿನ್ನ ಈ ದೇಹವನ್ನು ಅವರು ಬೆಳೆಸಿದ್ದಾರಂದ್ರೆ ನಿನಗೆ ಕೊಟ್ಟಿದ್ದಾರೆ. ಸೋಗಲಿ, ಅವರು ಕೊಟ್ಟಿದ್ದು ಅನ್ನ ರೂಪದಿಂದಲೇ. ಅವರು ಕೊಟ್ಟಂಥ ದೇಹವನ್ನು ನೀನು ಬೆಳೆಸ್ಕೊಂಡಿದ್ದು ಯಾವುದರಿಂದ? ಅನ್ನದಿಂದಲೇ. ಇಲ್ಲಿ ಒಂದು ಮಾತು, ಅನ್ನ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಕ್ಕಿಯನ್ನು ಬೇಯಿಸಿದ್ದು ಮಾತ್ರ ಅನ್ನ ಅಂತ ಕರೀತಾರೆ. ಎಲ್ಲ ಕಡೆಯೂ ಸಾಮಾನ್ಯ ಹಾಗೇನೆ ಉಂಟು. ಆದರೆ ಅನ್ನ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಇಷ್ಟೇ ಅರ್ಥ ಅಲ್ಲ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ನೀನು ಯಾವುದನ್ನು ತಿಂತೀಯೋ ಅದೆಲ್ಲವುದು ಅನ್ನ. ನೀನು ತಿನ್ನುವುದು ಅನ್ನ. ನೀನು ಅವುಗಳನ್ನು ತಿಂದ ತಪ್ಪಿಗೆ ಮುಂದೆ ಒಂದು ದಿವಸ ಅವೆಲ್ಲವೂ ಸೇರಿ ನಿನ್ನನ್ನು ತಿಂತವೆ. ಆದ್ದರಿಂದ ಅವು ಅನ್ನ.
ಅದ್ಯತೆ ಮೊದಲು ನಿನ್ನಿಂದ ತಿನ್ನಲ್ಪಡ್ತವೆ ಆಹಾರ. ನೀನು ತಿಂದದ್ರಿಂದಾಗಿ ಆಹಾರ ಏನು ಮಾಡ್ತೇವೆ ಒಳಗೆ ಹೋದದ್ದು, ಅದು ಕೊನೆಗೆ ನಿನ್ನನ್ನು ನಿನ್ನನ್ನೇ ತಿಂತದೆ. ಬೇಸರ ಮಾಡ್ಕೊಳ್ಬೇಡಿ, ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತಾನೆ. ತುಂಬ ಸಿಹಿ ಇಷ್ಟ ಅಂತ ಸಿಹಿ ತಿಂತಾರೆ ಅಲ್ವಾ? ಸಿಹಿ ತಿಂದರು, ಮೊದಲು ಇವರು ಸಿಹಿ ತಿಂದರು, ಆಮೇಲೆ ಆ ಸಿಹಿಯೇ ರಕ್ತದಲ್ಲ ಸೇರ್ಕೊಂಡು ಏನು ಮಾಡುತ್ತೆ, ಇವ್ರನ್ನ ತಿಂತಾ ಇರುತ್ತೆ. ಒಂದು ಸಣ್ಣ ಉದಾಹರಣೆ. ಅದು ಸಿಹಿಯಿಂದಾಗಿಯೇ ಬಂತೋ ಅಥವಾ ಹುಳಿ ಖಾರ ಹೆಚ್ಚಾಗಿ ಬಂತೋ ಗೊತ್ತಿಲ್ಲ, ಆದ್ರೂ ಸಹ ಆ ಹುಳಿ ಖಾರವೂ ಸಹ ಇವನು ತಿಂದಿದ್ದೇ ತಾನೆ. ಇವನು ತಿಂದದ್ದಕ್ಕೋಸ್ಕರ ಅದು ಈ ರೂಪದಲ್ಲಿ ಇವನು ತಿಂತಾ ಇರುತ್ತೆ. ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರನ್ನ ನಾನು ಯಾರನ್ನೂ ಉದಾಹರಣೆಗೆ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಇದು ಒಂದಂತಲ್ಲ, ಎಲ್ಲ ಥರದ ಆಹಾರವೂ ಸಹ ಹಾಗೇನೆ. ಉದಾಹರಣೆಗೆ ವಾಯುವಿಗೆ ಸಂಬಂಧಪಟ್ಟ ಆಹಾರ ತಿಂತಾ ಇರ್ತೇವೆ ನಾವು. ಮೊದಲು ನಾವು ಅದನ್ನು ತಿಂತೇವೆ, ಆಮೇಲೆ ಅದನ್ನು ಏನು ಮಾಡ್ತೇವೆ, ನಮ್ಮನ್ನು ತಿಂತಾ ಇರುತ್ತೆ. ಅದು ದೇಹ ತಿನ್ನತ್ತೆ, ಮಾನ ತಿನ್ನತ್ತೆ, ಮರ್ಯಾದೆ ತಿನ್ನತ್ತೆ, ಎಲ್ಲ ತಿಂತಾ ಇರುತ್ತೆ ಹೀಗೆ ಅಂತ. ಹಾಗಾಗಿ ಅದ್ಯತೆ ಅತ್ತಿಚ ಭೂತಾನಿ, ಹೀಗೆ ನಾವು ಯಾವ್ಯಾವುದನ್ನು ತಿಂತೇವೋ ಅದೆಲ್ಲವೂ ಸಹ ಅನ್ನ. ಹೀಗೆ ಅಪ್ಪ ಅಮ್ಮ ಅವರ ತಿಂದ ಆಹಾರದಿಂದಾಗಿ ನಿನಗೆ ಜನ್ಮ ಕೊಟ್ಟರು. ಅವರು ಜನ್ಮ ಕೊಟ್ಟಂಥ ಈ ದೇಹವನ್ನು ನೀನು ಬೆಳೆಸಿದ್ದು ಸಹ ಯಾವುದರಿಂದ? ಈ ಅನ್ನದಿಂದಲೇ. ಹಾಗಾಗಿ ಈ ಅನ್ನದಿಂದಲೇ ಇದು ಬೆಳೆದಿದೆ. ಆದ್ರಿಂದ ಈಗ ಹೇಳಿ, ಇದು ಅನ್ನಭವನ ಹೌದಾ ಅಲ್ವೋ? ನೀವೆಲ್ಲರೂ ಹೋಗಲಿ, ನೀವು ಅನ್ನಭವನ ಕಟ್ಕೊಂಡೇ ಹೋಗ್ತೀರಾ. ನೀವು ಯಾವುದೇ ಭವನಕ್ಕೆ ಹೋಗಿ, ಆದರೆ ಅನ್ನಭವನ ಬಿಟ್ಟು ಹೋಗಲ್ಲ. ಅಕಸ್ಮಾತ್ ಇಲ್ಲಿ ಬಿಟ್ಟು ಹೋದರೆ ಇನ್ನು ಮತ್ತೆ ನಾವು ಮುಂದೆ ಕಟ್ಕೊಳ್ಳೋದು ಸಹ ಅನ್ನಭವನವೇ. ನಮಗೆ ಎಲ್ಲ ಭವನಕ್ಕಿಂತ ಅನ್ನಭವನದ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆದ್ದರಿಂದ ದೇಹೋಯಂ ಅನ್ನಭವನಂ, ಇದು ಅನ್ನಭವನ. ಮತ್ತೆ ಇದೇನು ಮಾಡುತ್ತೆ ಕೇಳಿದ್ರೆ, ಅನ್ನಮಯಸ್ತು ಕೋಶಃ, ಆದ್ರಿಂದಲೇ ಇದು ಅನ್ನಮಯ, ಅನ್ನಭವನ, ಆದ್ರಿಂದ ಅನ್ನಮಯ. ಅಂದರೆ ಆ ಅನ್ನ ಪ್ರಾಚುರ್ಯದಿಂದ, ಅನ್ನದ ಆಧಿಕ್ಯದಿಂದ, ಅನ್ನದ ಬಾಹುಲ್ಯದಿಂದ ಕೂಡಿದ, ಆದ್ರಿಂದ ಅದನ್ನು ಅನ್ನಮಯ ಅಂತ ಕರೀತಾರೆ. ಕೋಶಃ ಅನ್ನೇನ ಜೀವತಿ, ಇಲ್ಲಿ ಬಂದ ಮೇಲೆ ಅದು ಬದುಕುವುದು ಸಹ ಅನ್ನದಿಂದಲೇ ಸಹ ಬದುಕ್ತಾ ಇರುತ್ತೆ. ಮತ್ತೆ ವಿನಶ್ಯತಿ ತದ್ವಿಹೀನ, ಅದು ಇಲ್ಲ ಅಂತಾದರೆ ಒಂದು 10 ದಿವಸ ಉಪವಾಸ ಹಾಕ್ಬಿಟ್ರೆ ವಿನಶ್ಯತಿ, ಈ ಅನ್ನಭವನ ಏನಾಗುತ್ತೆ ಕೇಳಿದ್ರೆ ಸತ್ತೋಗ್ಬಿಡುತ್ತೆ, ನಾಶ ಆಗಿಬಿಡುತ್ತೆ ಈಗ ಅಂತ. ಪಂಚಾನಾಂ ಕೋಶಾನಾಂ ಮಧ್ಯೆ ಸ್ಥೂಲ ದೇಹ ಏವ ಅನ್ನಮಯ. ಯಾಕೆ ಇಷ್ಟೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಕೇಳಿದರೆ, ಈ 5 ಕೋಶಗಳಲ್ಲಿ ಅನ್ನಮಯ ಕೋಶ, ಮತ್ತೆ ಒಳಗಡೆ ಇರುವಂಥ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಯಾಕ್ರಿ ಪದೇ ಪದೇ ಹೇಳ್ತೀರಾ ಅಂತ ಯಾರೋ ಕೇಳಬಹುದು. ಕೊನೆ ಪಕ್ಷ ಈ ನೆಪದಿಂದ 5 ಕೋಶಗಳು ಶಬ್ದಾರು ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಈ 5 ಕೋಶಗಳಲ್ಲಿ ಅನ್ನದಿಂದ ಆದ ಕೋಶ ಇದು ಒಂದೇನೆ. ಮಿಕ್ಕ 4 ಅನ್ನದಿಂದ ಆದವುಗಳು ಅಲ್ಲ. ಅದಕ್ಕೋಸ್ಕರಲೇ ಅಲ್ಲಿ ಅವರು ಆ ಶಬ್ದವನ್ನು ಹೇಳ್ತಾರೆ, ಒತ್ತಿ ಹೇಳ್ತಾರೆ, ಹೀ ಅನ್ನುವಂತಹ ಶಬ್ದ ಅಂದ. ಇದು ಒಂದು ಮಾತ್ರ, ಸ್ಥೂಲ ಶರೀರ ಮಾತ್ರ ಅದು ಅನ್ನದಿಂದ ಆದದ್ದು ಅಂತ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಉಪನಿಷತ್ತನ್ನು ಉದಾಹರಣೆ ಕೊಡ್ತಾರೆ. ಅನ್ನದ್ವೈ ಪ್ರಜಾಯಂತೆ, ಪ್ರತಿಯೊಂದು ಜೀವಿಯೂ ಸಹ ಹುಟ್ಟೋದು ಯಾವುದರಿಂದ? ಅನ್ನದಿಂದ. ಸರಿ, ಹುಟ್ಟಪ್ಪ, ಮತ್ತೆ ಇನ್ಯಾಕೆ ಕೇಳಿದರೆ, ಅಥೋ ಅನ್ನೇ ನೈವ ಜೀವಂತಿ, ಹುಟ್ಟಿದ್ದು ಮತ್ತು ನಾವು ಬದುಕೋದು ಯಾವುದರಿಂದ? ಅನ್ನೇ ನೈವ ಜೀವಂತಿ, ಅನ್ನದಿಂದಲೇ ಸಹ ಅವರೆಲ್ಲರೂ ಸಹ ಬದುಕ್ತಾರೆ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ಬರೇ ಹುಟ್ಟಿಗಷ್ಟೇ ಅಲ್ಲ, ಹುಟ್ಟಿ ಆದ ಮೇಲೆ ಬದುಕೋದಕ್ಕೂ ಸಹ ಅನ್ನವೇ ಕಾರಣ. ಆದ್ದರಿಂದ ಉತ್ಪತ್ತಿಯ ನಂತರವೂ ಸಹ ಬದುಕೋದಕ್ಕೂ ಸಹ ಪ್ರಾಣಧಾರಣೆ ಮಾಡೋದಕ್ಕೂ ಸಹ ಈ ಅನ್ನವೇ, ಆಹಾರವೇ ಕಾರಣ. ಆದ್ದರಿಂದ ಅದನ್ನು ತಿಂದು ಬೆಳೆದಂಥ ಈ ಸ್ಥೂಲ ಶರೀರ ಇದು ಅನ್ನಮಯ ಕೋಶ, ಇದು ಅನ್ನಭವನ. ಹೀಗೆ ಹೇಳ್ತಾ ಹೇಳ್ತಾ ಮುಂದೆ ಅಲ್ಲಿ ಏನು ಹೇಳ್ದಂಗಾಯ್ತು ಕೇಳಿದರೆ, ಎಲ್ಲಿಯವರೆಗೆ ಈ ಅನ್ನದ ಅಂಶ ಇಲ್ಲಿರುತ್ತೋ ಈ ಶರೀರ ಬದುಕಿರುತ್ತೆ. ಅನ್ನದ ಅಂಶ ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಈ ಅನ್ನಮಯ ಕೋಶ ಅನ್ನುವಂಥ ಚೀಲ ಏನಾಗುತ್ತೆ, ಅದು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ಅನ್ನ ಇರುವಷ್ಟು ಕಾಲ ಇದು ಬದುಕತ್ತೆ, ಅನ್ನ ಇಲ್ಲದೆ ಇದ್ದಾಗ ಇದು ಬಿದ್ದು ಹೋಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ
ಆ ಅನ್ನ ಇಲ್ಲ ಅಂತ ಆದರೆ ಇದೇನಾಗತ್ತೆ ಅಂದರೆ ಸಂಪೂರ್ಣ ಪರಾಧೀನವಾಗುತ್ತಂತೆ. ಯಾವಾಗ ಆಹಾರ ಸೇರೋದಿಲ್ವೋ ಅಥವಾ ತಿಂದ ಆಹಾರ ಜೀರ್ಣ ಆಗೋದಿಲ್ವೋ ಅಲ್ಲಿಂದನೇ ಮನುಷ್ಯ ಏನಾಗ್ತಾನೆ, ಪರಾಧೀನತೆಗೆ ಒಳಗಾಗ್ತಾನೆ. ಆದ್ದರಿಂದ ಅನ್ನ ಇರುವಷ್ಟು ಕಾಲ ಇದು ಬದುಕತ್ತೆ, ಅದು ಇಲ್ಲದೆ ಇದ್ದಾಗ ಅದು ಬದುಕೋದಿಲ್ಲ. ದೇಹೋನಾತ್ಮ, ಇಂತಹ ಈ ಅನ್ನಮಯ ಕೋಶ ಇದು ಹೇಗಿದೆ ಅಂತ ಕೇಳಿದರೆ, ಇದು ಹೊರಗಿನಿಂದ ನಾವು ನೋಡಿದೆ, ಸ್ವಲ್ಪ ಒಳಗೆ ನೋಡೋಣ ಏನಿದೆ ಅಂತ ಕೇಳಿದರೆ, ತ್ವಕ್ ಚರ್ಮ ಮಾಂಸ ರುಧಿರ. ತ್ವಕ್ ಸಾಮಾನ್ಯವಾಗಿ ಸಂಸ್ಥೆಯಲ್ಲಿ ತ್ವಕ್ ಚರ್ಮ ಎರಡೂ ಒಂದೇ ಅರ್ಥವನ್ನು ಕೊಡ್ತೇವೆ, ಆದರೆ ವೇದಾಂತ ಶಾಸ್ತ್ರ ಅವುಗಳನ್ನು ಬಿಡಿಸಿ ಹೇಳುತ್ತೆ. ತ್ವಕ್ ಅಂದರೆ ಚರ್ಮದ ಹೊರಭಾಗ, ಆ ತ್ವಕ್ಕಿನ ಒಳಭಾಗವೇ ಚರ್ಮ. ಈ ಚರ್ಮ ಇದೆಯಲ್ಲ ಅದಕ್ಕೊಂದು ಹೊರಭಾಗ ಮತ್ತು ಒಳಭಾಗ. ಹೊರಭಾಗ ತ್ವಕ್, ಒಳಭಾಗ ಚರ್ಮ. ಅನ್ನಮಯ ಕೋಶಕ್ಕಿರುವಂಥದ್ದು ಒಂದೊಂದೇ ನೋಡ್ತಾ ಹೋಗೋಣ. ಮತ್ತೆ ಇದರೊಳಗೆ ಇನ್ನೇನುಂಟು ಕೇಳಿದರೆ, ಮಾಂಸ ಒಳಗಡೆ ಒಂದಿಷ್ಟು ಉಂಟು, ಮಾಂಸ ಫ್ಲೆಶ್. ಹಾಗೆ ಇನ್ನು ಒಳಕ್ಕೆ ಇಣಕ್ಕೆ ನೋಡಿದರೆ ಏನು ಸಿಗುತ್ತೆ ಅಂದರೆ ರುಧಿರ. ರುಧಿರ ಅಂದರೆ ರಕ್ತ, ಬ್ಲಡ್. ಮತ್ತೆ ಇನ್ನೂ ಒಳಕ್ಕೆ ಹೋದರೆ ಏನು ಸಿಗತ್ತೆ ಕೇಳಿದರೆ, ಅಲ್ಲಿಂದನೇ ಸಿಗೋಕ್ಕೆ ಶುರು ಆಗ್ಬಿಡುತ್ತೆ ಅಸ್ಥಿ, ಮೂಳೆ, ಶಲ್ಯ. ಮತ್ತೆ ಇನ್ನೂ ಒಳಕ್ಕೆ ಹೋದ್ರೆ ಏನು ಸಿಗತ್ತೆ, ಪುರೀಷ. ತಿಂದ ಅನ್ನ ಆಚೆ ಹೋಗೋದಕ್ಕೆ ಮಲ ರೂಪದಲ್ಲಿ ಸಿದ್ಧವಾಗತ್ತಲ್ಲ, ಅದಕ್ಕೆ ಪುರೀಷ ಅಂತ ಹೆಸರು. ಮಲಕ್ಕೆ ಸಂಸ್ಥೆಯಲ್ಲಿ ಪುರೀಷ ಅಂತ ಹೆಸರು. ನೋಡಿ, ಇಷ್ಟೇ ವ್ಯತ್ಯಾಸ. ಪುರುಷ ಅಂದರೆ ಆತ್ಮ, ಪುರೀಷ ಅಂದರೆ ಮಲ. ಹೇಳಲಿಕ್ಕೆ ಬರದೆ ವ್ಯತ್ಯಾಸ ಮಾಡಿಬಿಟ್ರೆ ದೊಡ್ಡ ಗಂಡಾಂತರ ಆಗಿಬಿಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಬೇಕು. ಹಾಗಾಗಿ ಪುರೀಷ ಅದು ಎಷ್ಟುಂಟು ಕೇಳಿದರೆ ಮುಂದಿನ ಶಬ್ದ ಭಯಾನಕ, ರಾಶಿ. ಅಲ್ಲಿ ಏನು ಹೇಳ್ದಂಗೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಒಬ್ಬೊಬ್ಬರ ಶರೀರವು ಚಲಿಸುವ ಕಾರ್ಪೊರೇಷನ್ನಿನ ಕಸದ ತೊಟ್ಟಿ. ಇಟ್ಸ್ ಎ ಮೊಬೈಲ್ ಡಸ್ಟ್ಬಿನ್. ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಇಷ್ಟು ಕೊಳೆಯಿಂದ ತುಂಬಿದೆ ಇದು. ಅಕಸ್ಮಾತ್ ಏನಾದ್ರು ಈ ಹೊರಗಡೆ ಚರ್ಮ ಇರಲಿಲ್ಲ ಅಂತ ಆದರೆ ಈ ದೇಹವನ್ನು ಯಾರಾದ್ರೂ ನೋಡೋದಕ್ಕಾಗ್ತಿತ್ತ? ಸ್ವಲ್ಪ ಬಿಡಿಸಿಟ್ಬಿಡೋಣ ಒಂದ್ಸಲ ಅಂತ ಅಂದ್ಕೊಳ್ಳಿ. ನಾವು ಇದನ್ನ ಎಷ್ಟು ಸುಂದರವಾಗಿದೆ ಅಂತ ಅಲಂಕಾರ ಮಾಡಿದ್ದು, ಎಲ್ಲೆಲ್ಲಿ ಏನೇನು ಹಚ್ಚೋದಕ್ಕೆ ಸಾಧ್ಯತೆ ಎಲ್ಲ ಹಚ್ಚಿದ್ದು. ಪ್ರಶ್ನೆ ಇಷ್ಟೇ, ಇಷ್ಟೆಲ್ಲ ಮಾಡ್ದಿಲ್ಲ, ಒಳಗಡೆ ಇರುವ ಹೊಲಸನ್ನು ಸ್ವಲ್ಪನಾರು ತೊಳೆದ್ಯ ನೀನು? ಚರ್ಮ ಇಲ್ಲ, ತೊಳೆದೆ ಅಂತ ಇಟ್ಕೋ. ಇವತ್ತು ಸ್ನಾನ ಮಾಡಿದೆ, 2 ತಾಸಿಗೆ ಗಬ್ಬನಾಥ ಹೊಡೆಯುತ್ತೆ. ಹಾಗೆ ಒಳಗಿರುವಂತಹ ಮಾಂಸ ಅದನ್ನೇನಾದ್ರು ತೊಳೆದಿಯಾ? ಇಲ್ಲ. ಮತ್ತೆ ರಕ್ತ ಏನಾದ್ರು ತೊಳೆದಿಯಾ? ಇಲ್ಲ. ಮತ್ತೆ ಮೂಳೆ ಏನಾದ್ರು ತೊಳೆದಿಯಾ? ಮತ್ತೆ ಮಲ, ಆ ದ್ವಾರ ತೊಳಿಬೋದು ಅಷ್ಟೇ ಹೊರತು ಸಹ ಅದನ್ನು ನೀನು ಶುದ್ಧಪಡಿಸಲಾರೆ. ಹೀಗೆ ಇಷ್ಟೊಂದು ಅಶುಚಿಯಿಂದ ತೂವಿದಂತಹದ್ದು. ನ ಅಯಂ, ಈ ದೇಹ ಸ್ವಯಂ ಭವಿತು ಮರ್ವತಿ ನಿತ್ಯ ಶುದ್ಧ. ಆ ನಿತ್ಯ ಶುದ್ಧವಂತ ಆತ್ಮ ಆಗೋದಕ್ಕೆ ಹೇಗೋ ಸಾಧ್ಯ? ಛೆ 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 ಛೆ, ಒಂದು ಈಷ್ಟು ಒಂದು ವೆಷ್ಟು. ಆದ್ದರಿಂದ ಇದು ಆತ್ಮ ಅಲ್ಲ. ಆದ್ದರಿಂದ ದೇಹ ಆತ್ಮ ಅಲ್ಲ. ಇದಕ್ಕಿಂತ ಬೇರೆ ದೃಷ್ಟಾಂತ ಏನು ಬೇಕು ಇದು ಆತ್ಮ ಅಲ್ಲ ಅಂತ ಹೇಳೋದಕ್ಕೆ ಅಲ್ವಾ? ಇಂತಹ ಈ ಹೊಲಸು ಸಹ ಚೈತನ್ಯ ಪಡೀತಲ್ಲ, ಹಾಗಿದ್ರೆ ಅದು ಏನು ಅಂತ. ಅದಕ್ಕೋಸ್ಕರ ಆ ಒಂದೊಂದೇ ಕೋಶ, ಇನ್ನು ಈ ಕೋಶ ಇನ್ನು ನಾವು 9 ಶ್ಲೋಕದಲ್ಲಿ ನೋಡಬೇಕು. ಇನ್ನು ಸ್ಥೂಲ ಶರೀರವನ್ನು, ಅನ್ನಭವನವನ್ನು ನಾವಿನ್ನು ನಾಳೆವರೆಗೂ ಸಹ ಅನ್ನಭವನದಲ್ಲೇ ಓಡಾಡ್ತಾ ಇರ್ತೇವೆ ಹಾಗೆ ಅಂತ. ಹೀಗೆ ಇದು ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಈ ಶ್ಲೋಕವನ್ನು ನೋಡಿದ್ದಾಗಿದೆ. ನೋಡೋಣ ನಾಳೆ 6:15 ಸೇರಿದಾಗ ಮುಂದಿನ ವಿಚಾರ ಏನು ಅಂತ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.